ನಮಸ್ತೆ, ನನ್ನ ಹೆಸರು ಶೋಭಾ. ಅನ್ವೇಷಣೆ 2025-26ನೇ ಸಾಲಿನ ಆನ್ಲೈನ್ ತರಗತಿಗಳು ಇವತ್ತಿಂದ ಶುರು ಆಗ್ತಿದೆ. ಮೊದಲನೇದಾಗಿ ನಾವು ಆನ್ಲೈನ್ ಕ್ಲಾಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಂತಿದೀವಿ ಇವತ್ತಿನ ತರಗತಿಲಿ. ಮ್ಯಾಥ್ಸ್ ಅಲ್ಲಿ ನಾವು ಟಾಪಿಕ್ ಬಂದು ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತಂದ್ರೆ ಏನು? ನೀವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡ್ಕೊಂಡ್ ಬಂದಿರ್ತೀರಾ ಅಲ್ವಾ? ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂದ್ರೆ ಏನು ಅನ್ನೋದನ್ನ ನಾವು ಎಕ್ಸಾಂಪಲ್ ಮೂಲಕ ತಿಳ್ತಾ ಹೋಗೋಣ. ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಬಂದಾಗ ನಾನೀಗ ಒಂದು ನಂಬರ್ನ ಹೇಳ್ತೀನಿ. 3 ಅನ್ನೋದನ್ನ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತೀನಿ. ಅವಾಗ ನೀವ್ ಹೇಗ್ ಬರೀತೀರಾ? 3 ಇಂಟು 3 ಇಂಟು 3 ಇಂಟು 3 ಇಂಟು 3. ನಾನು 5 ಟೈಮ್ಸ್ 3ನ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿದೆ, ನೀವು 3ನ 5 ಟೈಮ್ಸ್ ಮಲ್ಟಿಪ್ಲೈ ಅಲ್ಲಿ ಬರೆದ್ರಿ. ಈ ತರ ನೆಕ್ಸ್ಟ್ ಈಗ ನಾನು 9ನ 10 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಅಂತೀನಿ, 10ನ 20 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಅಂತೀನಿ. ಅವಾಗೆಲ್ಲ ಏನ್ ಮಾಡ್ಬೇಕಾಗುತ್ತೆ? ಹೀಗೆ ಇಂಟು ಇಂಟು ಅಂತ ಮಲ್ಟಿಪ್ಲೈ ಅಲ್ಲಿ ಬರ್ಕೊ ಹೋಗ್ಬೇಕಾಗಿರುತ್ತೆ ಅಲ್ವಾ? ಅದು ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ, ಲಾಂಗ್ ಮೆಥಡ್ ತರ ಆಗುತ್ತೆ. ಅದನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಹೇಗ್ ಬರಿಬಹುದು ಅಥವಾ ಸಿಂಪಲ್ ಆಗಿ ಬರೆಯೋದಾದ್ರೆ ಹೇಗ್ ಬರಿಬಹುದು ಅನ್ನೋದಾದ್ರೆ, ಈ 3ನ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿದೀವಲ್ವಾ? ಇದನ್ನ ಹೇಗ್ ಬರಿಬೇಕಂತಂದ್ರೆ, ಇದನ್ನ ನಾವು ಏನಂತ ಓದ್ಬೋದು? 3 ಟು ದ ಪವರ್ ಆಫ್ 5. ನಾವ್ ಏನ್ ಹೇಳಿದೆ ಮುಂಚೆಲಿ? 3ನ 5 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು ಅಂತ ಹೇಳಿದೀನಲ್ವಾ? ಹಂಗಿದ್ರೆ ಇಲ್ಲಿ 3 ಏನಿದೆ, 3ನ 5 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು ಅಂತ ಬಂದಾಗ 3 ಟು ದ ಪವರ್ ಆಫ್ 5 ಅಂತ ಹೇಳ್ತೀವಿ, ಅಥವಾ 3ರ ಘಾತ 5 ಅಂತನಾದ್ರೂ ಕೂಡ ಹೇಳ್ಬೋದು. ಇಲ್ಲಿ 3 ಏನಾಗಿರುತ್ತೆ ಅಂತಂದ್ರೆ ಬೇಸ್. ಬೇಸ್ ಅಂದ್ರೆ ಆಧಾರ ಸಂಖ್ಯೆ ಅಂತ ಕೂಡ ಹೇಳ್ತೀವಿ ಕನ್ನಡದಲ್ಲಿ. ಈ 5ನ ನಾವು ಎಕ್ಸ್ಪೋನೆಂಟ್ ಅಥವಾ ಪವರ್ ಅಂತ ಹೇಳ್ತೀವಿ, ಅದನ್ನ ಘಾತ ಅಂತ ಕನ್ನಡದಲ್ಲಿ ಹೇಳ್ತೀವಿ. 3 ಟು ದ ಪವರ್ ಆಫ್ 5 ಅಥವಾ 3ರ ಘಾತ 5 ಅನ್ನೋದನ್ನ ನಾವು ಇದ್ರಲ್ಲಿ ಓದ್ತಾ ಹೋಗ್ತೀವಿ. ಹಾಗೆ 9 ಟು ದ ಪವರ್ ಆಫ್ 4 ಅಂತ ಇದ್ದಾಗ ಇಲ್ಲೂ ಕೂಡ 9 ಏನಾಗುತ್ತೆ? ಬೇಸ್ ಆಗುತ್ತೆ. 4 ಏನಾಗುತ್ತೆ? ಪವರ್ ಆಗಿರುತ್ತೆ ಅಲ್ವಾ? ಇದನ್ನ ಏನ್ ಮಾಡ್ಬೇಕು ನಾವು? 9ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು, ಅಂದ್ರೆ 9 ಇಂಟು 9 ಇಂಟು 9 ಇಂಟು 9. ಇದನ್ನೆಲ್ಲ ಯಾವ್ದು ಲಾಂಗ್ ಮೆಥಡ್ ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಬರ್ಕೊಳ್ಳೋಕೆ ಪವರ್ಸ್ ನ ಯೂಸ್ ಮಾಡುವಂತದ್ದು. ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತಂದ್ರೆ ಏನು ಅನ್ನೋದಾದ್ರೆ, ವೇ ಆಫ್ ಎಕ್ಸ್ಪ್ರೆಸ್, ನಾವು ನಂಬರ್ಸ್ ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡೋದನ್ನ ನಾವು ರಿಪೀಟೆಡ್ ಮಲ್ಟಿಪ್ಲೈ ಆಗ್ತಿರುತ್ತಲ್ವಾ, ಅದನ್ನ ಶಾರ್ಟ್ ಫಾರ್ಮ್ ಆಗಿ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದನ್ನೇ ನಾವು ಎಕ್ಸ್ಪೋನೆಂಟ್ಸ್ ಅಥವಾ ಪವರ್ಸ್ ಅಂತ ಕರೆಯುವಂತದ್ದು. ಇದು ಪಾಸಿಟಿವ್ ಪವರ್ ಇದ್ದಾಗ ಹೇಗ್ ಬರೀಬೇಕು ಅನ್ನೋದು ನಮಗೆ ಗೊತ್ತಾಯ್ತು. ಅದೇ ನೆಗೆಟಿವ್ ಪವರ್ ಇದ್ದಾಗ, ಪವರ್ಸ್ ಅಲ್ಲಿ ನೆಗೆಟಿವ್ ಸೈನ್ ಇದ್ದಾಗ ಹೇಗ್ ಬರಿತೀವಿ ಅನ್ನೋದಾದ್ರೆ, ನೆಗೆಟಿವ್ ಪವರ್ ಅಂತ ಹೇಳಿದೆ. ಎಕ್ಸಾಂಪಲ್ a ಟು ದ ಪವರ್ ಆಫ್ ಮೈನಸ್ m ಅಂತ ಇತ್ತು ಅನ್ಕೊಳ್ಳೋಣ. a ಟು ದ ಪವರ್ ಆಫ್ ಮೈನಸ್ m ಅಂತ ಬಂದಾಗ ಇಲ್ಲಿ ನೆಗೆಟಿವ್ ಸೈನ್ ಅಲ್ಲಿ ಇದೆ ಅಲ್ವಾ? ನನ್ಗೆ ಪಾಸಿಟಿವ್ ಸೈನ್ ಅಲ್ಲಿ ಬೇಕು ಅಂತಂದಾಗ ಏನಾಗುತ್ತೆ ಅಂದ್ರೆ, ಇದು ರೆಸಿಪ್ರೋಕಲ್ ಬರುತ್ತೆ. ನ್ಯೂಮರೇಟರ್ ಅಲ್ಲಿ ಇರುವಂತ a ಟು ದ ಪವರ್ ಆಫ್ ಮೈನಸ್ m ಇದ್ದಿದ್ದು 1 ಬೈ a ಟು ದ ಪವರ್ ಆಫ್ m. a ಟು ದ ಪವರ್ ಆಫ್ m ಅಂತ ಆಗುತ್ತೆ. ಅಲ್ಲಿ ನೆಗೆಟಿವ್ ಸೈನ್ ಇದ್ದಿದ್ದೇನಾಯ್ತು, ಡಿನಾಮಿನೇಟರ್ ಬಂದಾಗ ಪಾಸಿಟಿವ್ ಸೈನ್ ಆಯ್ತು. ಅದೇ ಏನಾದ್ರು ಈಗ ನಂಬರ್ಸ್ ಅಲ್ಲಿ ಹೇಳ್ತೀನಿ ನಾನು, 1 ಟು ದ ಪವರ್ 1 ಡಿವೈಡೆಡ್ ಬೈ 7 ಟು ದ ಪವರ್ ಆಫ್ ಮೈನಸ್ 3. -3 ಅಂತ ಇತ್ತು ಅನ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಇದು ಡಿನಾಮಿನೇಟರ್ ಅಲ್ಲಿ ಪವರ್ ಏನಾಗಿದೆ, ನೆಗೆಟಿವ್ ಸೈನ್ ಅಲ್ಲಿ ಇದೆ. ಇದು ನಮ್ಗೆ ಪಾಸಿಟಿವ್ ಅಲ್ಲಿ ಬೇಕು ಅಂತಂದಾಗ 7 ಟು ದ ಪವರ್ ಆಫ್ -3 ಏನಿದೆ ಅದು ನ್ಯೂಮರೇಟರ್ ಬರುತ್ತೆ. ಅವಾಗ 7 ಟು ದ ಪವರ್ ಆಫ್ +3 ಆಗುತ್ತೆ. ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಇದು ಪಾಸಿಟಿವ್ ಪವರ್ ಇದ್ರೆ ಹೇಗಿರುತ್ತೆ, ನೆಗೆಟಿವ್ ಪವರ್ ಇದ್ರೆ ಹೇಗಿರುತ್ತೆ ಅನ್ನೋದನ್ನ ವ್ಯಾಲ್ಯೂಸ್ ನ ತಿಳ್ಕೊಂಡ್ವಿ. ನೆಕ್ಸ್ಟ್ ಈ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಬಂದಾಗ ಕೆಲವೊಂದು ಬೇಸಿಕ್ ರೂಲ್ಸ್ ಇದೆ. ಯಾವ್ದೆಲ್ಲ ರೂಲ್ಸ್ ಇದೆ ಅನ್ನೋದನ್ನ 1 ಬೈ 1 ನೋಡ್ತಾ ಹೋಗೋಣ. ಬೇಸಿಕ್ ಎಕ್ಸ್ಪೋನೆಂಟ್ ರೂಲ್ ಅಂತಿದೆ. ಇದರಲ್ಲಿ ಫಸ್ಟ್ ರೂಲ್ ಏನಿದೆ ಅಂತ ನೋಡೋಣ. ಮಲ್ಟಿಪ್ಲೈಯಿಂಗ್ ಪವರ್ಸ್ ವಿತ್ ದ ಸೇಮ್ ಬೇಸ್. ಮಲ್ಟಿಪ್ಲೈಯಿಂಗ್ ವಿತ್ ಪವರ್ಸ್ ಸೇಮ್ ಬೇಸ್ ಅಂತ ಬಂದಾಗ ನಮಗ್ ಗೊತ್ತು, ಯಾವ್ದಾದ್ರು ಒಂದ್ ನಂಬರ್ ಇದ್ರೆ, ಈಗ
3 ಸ್ಕ್ವೇರ್ ಅಂತ ಇದ್ದಾಗ ಇದು ಬೇಸ್ ಆಗಿರುತ್ತೆ, ಇದು ಪವರ್ ಆಗಿರುತ್ತೆ ಅಲ್ವಾ, ಅಥವಾ ಎಕ್ಸ್ಪೋನೆಂಟ್ಸ್ ಅಂತ ಕೂಡ ಕರಿತೀವಿ ಅಂತ ಹೇಳ್ದೆ ನಾನು. ಇದೇನಾದ್ರೂ ಬೇಸ್ ಸೇಮ್ ಇದ್ದಾಗ ಪವರ್ಸ್ ಏನಾಗುತ್ತೆ, ಮಲ್ಟಿಪ್ಲೈ ಮಾಡಿದಾಗ ಪವರ್ಸ್ ಏನಾಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗಿರೋದು. ಸೊ ಇದಕ್ಕೊಂದು ಎಕ್ಸಾಂಪಲ್ ಹೇಳೋದಾದ್ರೆ a to the power of m into a to the power of n equals. ಸೊ ನಾನು ಅವಾಗ್ಲೇ ಹೇಳಿದೀನಿ ಬೇಸ್ ಸೇಮ್ ಇದ್ದಾಗ, ಸೊ ಎ ಅನ್ನೋದು ಬೇಸ್ ಸೇಮ್ ಇದೆ ಅಲ್ವಾ, ನೆಕ್ಸ್ಟ್ ಪವರ್ ಏನಾಗುತ್ತೆ, ಎಂ ಮತ್ತೆ ಎನ್ ಇದ್ದೇನಾಗುತ್ತೆ ಮಲ್ಟಿಪ್ಲೈ ಮಾಡಿದಾಗ ಅನ್ನೋದಾದ್ರೆ a to the power of m plus n. ಸೊ ಪವರ್ಸ್ ಆಡ್ ಆಗ್ತಾ ಹೋಗುತ್ತೆ, ಬೇಸ್ ಸೇಮ್ ಇದ್ದು ಪವರ್ಸ್ ನಾವು ಮಲ್ಟಿಪ್ಲೈ ಮಾಡಿದ್ರೆ ಪವರ್ಸ್ ನೆಕ್ಸ್ಟ್ ಆಡ್ ಆಗುತ್ತೆ, a to the power of m plus n ಆಗುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ 3 to the power of 4 into 3 to the power of 5. ಸೊ ಇದೇನಾಗುತ್ತೆ, ಬೇಸು ಹಾಗೆ ಇರುತ್ತೆ, ಬೇಸ್ ಸೇಮ್ ಇದೆ, ಮೇಲ್ಗಡೆ ಪವರ್ಸ್ ನ ಏನ್ ಮಾಡ್ತೀವಿ ನಾವು ಆಡ್ ಮಾಡ್ಬೇಕು ಅಂತ ಇಲ್ಲಿ ರೂಲ್ ಅಲ್ಲಿ ಇದೆ ಅಲ್ವಾ. ಆಡ್ ಮಾಡಿದ್ರೆ ಏನಾಗುತ್ತೆ 4 plus 5, 4 plus 5 3 to the power of 9 ಆಯ್ತು. ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲೂ ಕೂಡ 5 to the power of 10 into 5 to the power of 12 ಇದೆ ಅನ್ಕೊಳ್ಳೋಣ. ಸೊ ಇಲ್ಲೇನಾಗುತ್ತೆ, ಈಗ ಆಡ್ ಆಗ್ಬೇಕು, ಆಡ್ ಆದ್ರೆ ಪವರ್ಸ್ 10 plus 12 ಆಗುತ್ತೆ, 10 plus 12 ಅಂದ್ರೆ 22 ಆಯ್ತು. ಸೊ ಇದು ಫಸ್ಟ್ ರೂಲ್, ಬೇಸು ಸೇಮ್ ಇದ್ದು ಪವರ್ ನ ಮಲ್ಟಿಪ್ಲೈ ಮಾಡಿದ್ರೆ ನಾವು ಪವರ್ಸ್ ಏನಾಗುತ್ತೆ ನೆಕ್ಸ್ಟ್ ಆಡ್ ಆಗ್ತಾ ಹೋಗುತ್ತೆ. ಇದು ಬಂದು ಫಸ್ಟ್ ರೂಲ್. ನಾವು ನೆಕ್ಸ್ಟ್ ಸೆಕೆಂಡ್ ರೂಲ್ ನೋಡೋಣ. ಸೆಕೆಂಡ್ ರೂಲ್ ಏನಿದೆ, ಡಿವೈಡಿಂಗ್ ಪವರ್ ವಿತ್ ದ ಸೇಮ್ ಬೇಸ್. ಅಲ್ಲೂ ಕೂಡ ಸೇಮ್ ಬೇಸ್ ಇತ್ತು, ಪವರ್ಸ್ ನ ನಾವೇನ್ ಮಾಡಿದ್ವಿ ಮಲ್ಟಿಪ್ಲೈ ಮಾಡಿದ್ವಿ. ಇಲ್ಲೂ ಕೂಡ ಸೇಮ್ ಬೇಸ್ ಇರುತ್ತೆ, ಆದ್ರೆ ಪವರ್ಸ್ ನ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಸೇಮ್ ಬೇಸ್ ಅಂತ ಬಂದಾಗ a to the power of m divided by a to the power of n ಅಂತ ಇರುತ್ತೆ ಅನ್ಕೊಳ್ಳೋಣ. ಸೊ ಇದನ್ನ ಹೇಗ್ ಬರ್ಕೋಬಹುದು ನಾವು, a to the power of m divided by a to the power of n ಅಂತ ಬರ್ಕೋಬಹುದಾ. ಸೊ ನೆಕ್ಸ್ಟ್ ಏನಾಗುತ್ತೆ ನಮಗೆ, a to the power of ಸೇಮ್ ಬೇಸ್ ಇತ್ತು, ನಾನು ಸಿಂಗಲ್ ಬೇಸ್ ಅಷ್ಟೇ ಇಟ್ಕೋತೀನಿ ಈಗ. ಸೊ ಎ ಬೇಸ್ ಅನ್ನೋದು ಸೇಮ್ ಇದೆ, ಪವರ್ ಅಲ್ಲಿ ಏನಿದೆ ಫಸ್ಟ್ ಎಂ ಅನ್ನೋದು ಹಾಗೆ ಬರ್ಕೋತೀನಿ. ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇದೆ ಅಲ್ವಾ ಎ ಪವರ್ ಎನ್ ಅನ್ನೋದು. ಸೊ ಆ ಎ ಪವರ್ ಎನ್ ನ್ಯೂಮರೇಟರ್ ಬಂದಾಗ ಏನಾಗುತ್ತೆ, ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಗುತ್ತೆ ಅಂತ ನಾವು ಮುಂಚೆಲೆ ತಿಳ್ಕೊಂಡಿದೀವಿ. ಸೊ ಅದೇನಾಗುತ್ತೆ ಅಂದ್ರೆ a to the power of m minus n. ಸೊ ಪ್ಲಸ್ ಅಲ್ಲಿ ಇದ್ದಿದ್ದು ನ್ಯೂಮರೇಟರ್ ಬಂದಾಗ ನೆಗೆಟಿವ್ ಅಲ್ಲಿ ಆಗುತ್ತೆ. ಸೊ ಇದು ಕೂಡ ಸೆಕೆಂಡ್ ರೂಲ್, a to the power of m by a to the power of n equals a to the power of m minus n ಅಂತ ಹೇಳ್ತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ 7 to the power of 6 divided by 7 to the power of 4. ಏನಾಗುತ್ತೆ ಇದು, ನಾವು ಇದನ್ನ 7 to the power of 6 by 7 to the power of 4 ಅಂತ ಬರ್ಕೊಂಡ್ರೆ 7 to the power of 6 minus 4 ಆಯ್ತಾ. ಸೊ ಇಲ್ಲೇನ್ ಮಾಡ್ಬೇಕು ನಾವು, ಅಲ್ಲಿ ಆಡ್ ಮಾಡ್ತಾ ಹೋದ್ವಿ, ಇಲ್ಲಿ ಸಬ್ಟ್ರಾಕ್ಟ್ ಅಷ್ಟೇ. ಸೊ 7 6 ಅಲ್ಲಿ 4 ಹೋದ್ರೆ 2, 7 to the power of 2 ಆಯ್ತು. ಸೊ ಯಾವುದೇ ನಂಬರ್ ನ ತಗೊಂಡ್ರು ಅಷ್ಟೇ, ನಾವು ಡಿನಾಮಿನೇಟರ್ ಬೈ ಅಲ್ಲಿ ಇದೆ ಡಿವೈಡ್ ಮಾಡ್ತಿದೀವಿ ಅಂತ ಬಂದಾಗ ಪವರ್ ನ ನಾವೇನ್ ಮಾಡ್ಬೇಕು ಸಬ್ಟ್ರಾಕ್ಟ್ ಮಾಡ್ತೀವಿ. ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಆಡ್ ಮಾಡ್ತಾ ಹೋಗ್ತೀವಿ, ಡಿವೈಡ್ ಮಾಡಿದ್ರೆ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ಇದು ಸೆಕೆಂಡ್ ರೂಲ್. ಥರ್ಡ್ ರೂಲ್ ಏನಿದೆ, ಪವರ್ ಆಫ್ ಎ ಪವರ್. ಪವರ್ ಆಫ್ ಎ ಪವರ್ ಅಂತ ಅಂದ್ರೆ ಏನು ಅನ್ನೋದಾದ್ರೆ a to the power of m whole to the power of n. ಸೊ ಇಲ್ಲಿ ಇಲ್ಲೊಂದು ಪವರ್ ಇದೆ, ಅದ್ರ ಮೇಲೆ ಇನ್ನೊಂದು ಪವರ್ ಎನ್ ಅಂತ ಇದೆ ಅಲ್ವಾ. ಸೊ ಪವರ್ ಆಫ್ ಎ ಪವರ್ ಅಂತ ಹೇಳ್ತೇವೆ. ಸೊ ಈ ಪವರ್ ಆಫ್ ಎ ಪವರ್ ಇದ್ದಾಗ ಏನಾಗುತ್ತೆ ಅನ್ನೋದಾದ್ರೆ ಎ ಹಾಗೆ ಇರುತ್ತೆ, ಎಮ್ ಮತ್ತೆ ಎನ್ ಏನಾಗುತ್ತೆ ಅಂದ್ರೆ ಮಲ್ಟಿಪ್ಲೈ ಆಗುತ್ತೆ, ಪವರ್ಸ್ ಇದ್ದಿದ್ದು ಮಲ್ಟಿಪ್ಲೈ ಆಗುತ್ತೆ. ಸೊ ಅಲ್ಲಿ ಎಂ ಇಂಟು ಎನ್ ಅಂತ ಬರುತ್ತೆ. ಓಕೆನಾ, a to the power of m whole to the power of n ಅಂತ ಇದ್ದಾಗ a to the power of mn ಆಗುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ 3 ಸ್ಕ್ವೇರ್, ಸ್ಕ್ವೇರ್ ಅನ್ನಂತಾದ್ರೂ ಹೇಳ್ಬೋದು ನಾವು, whole to the power 3 to the power of 2 ಅಂತನಾದ್ರೂ ಓದ್ಬೋದು. ಸೊ ಇಲ್ಲಿ 3 ಅಂತ ಇದೆ. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ, ಪವರ್ ಆಫ್ ಎ ಪವರ್ ಅಲ್ಲಿ 2 ಮತ್ತೆ 3 ನ ನಾವೇನ್ ಹೆಂಗ್ ಬರಿತೀವಿ, ರೂಲ್ಸ್ ಪ್ರಕಾರ ಮಲ್ಟಿಪ್ಲೈ ಮಾಡ್ಬೇಕು ಅಲ್ವಾ. ಸೊ 3 ಹಾಗೆ ಇರುತ್ತೆ, 3 into 2 ಏನಾಗುತ್ತೆ 6 ಆಗುತ್ತೆ.
ಸೊ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲೂ 9 ಇದೆ, 8 ಇದೆ ಅನ್ಕೊಳ್ಳೋಣ, ಇಲ್ಲಿ 2. ಸೊ ಇಲ್ಲೂ ಕೂಡ ಸೇಮ್ ಮಲ್ಟಿಪ್ಲೈ ಮಾಡಿದ್ರೆ 9, 8 2s 8 ಮತ್ತೆ 2ನ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಮಲ್ಟಿಪ್ಲೈ ಮಾಡಿದ್ರೆ 16, 9 ಟು ದ ಪವರ್ ಆಫ್ 16 ಆಯ್ತು. ಸೊ ಇದು ಥರ್ಡ್ ರೂಲ್. ನೆಕ್ಸ್ಟ್ ಫೋರ್ತ್ ರೂಲ್ ಏನಿದೆ ಅಂದ್ರೆ ಮಲ್ಟಿಪ್ಲೈಯಿಂಗ್ ಪವರ್ಸ್ ವಿತ್ ಡಿಫ್ರೆಂಟ್ ಬೇಸ್. ಸೊ ಬೇಸ್ ನಾವು ಮುಂಚೆ ನೋಡಿದ್ವಿ, ಪವರ್ಸ್ ನ ಮಲ್ಟಿಪ್ಲೈ ಮಾಡಿದ್ವಿ, ಬಟ್ ಬೇಸ್ ಅಲ್ಲಿ ಏನಾಗಿತ್ತು, ಸೇಮ್ ಇತ್ತು. ಆದ್ರೆ ಇಲ್ಲಿ ಏನಾಗಿದೆ, ಬೇಸ್ ಡಿಫ್ರೆಂಟ್ ಬೇಸ್ ಇದೆ. ಡಿಫ್ರೆಂಟ್ ಬೇಸ್ ಇದೆ ಅಂತಂದ್ರೆ ಏನಾಗಿರುತ್ತೆ ಅಂದ್ರೆ ಎಕ್ಸ್ಪೋನೆಂಟ್ಸ್ ಅಥವಾ ಪವರ್ಸ್ ಇದ್ದಿದ್ದು ಸೇಮ್ ಇರುತ್ತೆ. ಎರಡು ನಂಬರ್ ಅಲ್ಲೂ ಕೂಡ ಪವರ್ಸ್ ಏನಿರುತ್ತೆ ಇಲ್ಲಿ ಸೇಮ್ ಕೂಡ ಇರುತ್ತೆ. ಡಿಫ್ರೆಂಟ್ ಬೇಸ್ ಅಂತ ಬಂದಾಗ a to the power of m ಇಂಟು a to the power of m ಅಂತಾನೆ ಇರುತ್ತೆ. ಸಾರಿ, ಡಿಫ್ರೆಂಟ್ ಬೇಸ್ ಅಲ್ವಾ? ಹಾ, ಬೇಸ್ ಸೇಮ್ ಇದೆಯಾ ಈಗ? ಇಲ್ಲ. a to the power of m ಇಂಟು b to the power of m. ಪವರ್ಸ್ ಅಥವಾ ಎಕ್ಸ್ಪೋನೆಂಟ್ಸ್ ಏನಿದೆ ಅದು ಸೇಮ್ ಇರುತ್ತೆ ಈ ಕೇಸಲ್ಲಿ, ಬಟ್ ಬೇಸ್ ಏನಿದೆ ಅದು ಡಿಫ್ರೆಂಟ್ ಇರುತ್ತೆ. ಬೇಸ್ ಡಿಫ್ರೆಂಟ್ ಇರುತ್ತೆ. ಸೊ ಇದೇನಾಗುತ್ತೆ, ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿದಾಗ ಅಂತಂದ್ರೆ ನಾವು ಪವರ್ಸ್ ನ ಅವಾಗ ಕಾಮನ್ ತಗೋಬೇಕಾಗಿರುತ್ತೆ. ಎರಡಕ್ಕೂ ಸೇಮ್ ಇದೆ ಅಲ್ವಾ ಪವರ್, ಸೊ ಕಾಮನ್ ತಗೊಂಡು a ಇಂಟು ಬಿ ಓಲ್ ಟು ದ ಪವರ್ ಆಫ್ m ಅಂತ ಹಾಕ್ಬೇಕಾಗತ್ತೆ. ಸೊ ನಾನೇನಾದ್ರೂ a b ಪವರ್ ಆಫ್ m ಅಂತ ಹಾಕಿದ್ರೆ ಏನಾಗುತ್ತೆ, ತಪ್ಪಾಗುತ್ತೆ ಅಲ್ವಾ? ಸೊ ಈ ಪವರ್ ಹೇಗಿರಲ್ಲ, ಬಿಗ್ ಮಾತ್ರ ನಾವು ಪವರ್ ಯೂಸ್ ಮಾಡ್ದಂಗ ಆಗುತ್ತೆ. ಸೊ ಇಲ್ಲಿಗೆ ಎಕ್ಸಾಂಪಲ್ ಹೇಳೋದಾದ್ರೆ ಏನಾಗುತ್ತೆ, 2 ಟು ದ ಪವರ್ ಆಫ್ 4 ಇಂಟು 3 ಟು ದ ಪವರ್ ಆಫ್ 4. ಸೊ ಏನಾಗುತ್ತೆ, ಇಲ್ಲಿ ಬೇಸ್ ಸೇಮ್ ಇದೆ ಅಲ್ವಾ? ಸೊ ಬೇಸ್ ನ ನಾನು 2 ಇಂಟು 3 ಅಂತ ಬರ್ಕೊಂಡು ಪವರ್ ನ ಕಾಮನ್ ತಗೊಂಡೆ. ನೆಕ್ಸ್ಟ್ 2 ಇಂಟು 3 6 ಟು ದ ಪವರ್ ಆಫ್ 4 ಆಯ್ತು. ಸೊ ಇದೇ ಕೇಸಲ್ಲಿ ನಾನೇನಾದ್ರೂ ಈ ಫಾರ್ಮ್ ಅಲ್ಲಿ ಬರ್ಕೋತೀನಿ ಅಂತಂದ್ರೆ ಏನಾಗುತ್ತೆ, ಬ್ರಾಕೆಟ್ ಹಾಕಿಲ್ಲ ಅಂದ್ರೆ ನಾವು 2 ಇಂಟು 3 ಟು ದ ಪವರ್ ಆಫ್ 4 ಅಂತ ಮಾತ್ರ ಆಗುತ್ತೆ. ಸೊ ಅವಾಗ ಇದು ಕ್ಯಾಲ್ಕುಲೇಷನ್ ಅಲ್ಲೂ ಕೂಡ ರಾಂಗ್ ಆಗುತ್ತೆ. ನಾವೇನ್ ಮಾಡ್ಬೇಕು, ಬ್ರಾಕೆಟ್ ಪುಟ್ ಮಾಡ್ಲೇಬೇಕು, ಆಯ್ತಾ? ಸೊ ಇಲ್ಲಾಂದ್ರೆ ತಪ್ಪಾಗುತ್ತೆ. ಸೊ ಇನ್ನೊಂದು ಪ್ರಾಬ್ಲಮ್ ಮಾಡಿದ್ರೆ 10 ಟು ದ ಪವರ್ ಆಫ್ 6 ಇಂಟು 5 ಟು ದ ಪವರ್ ಆಫ್ 6 ಅಂತ ತಗೋತೀನಿ. ಸೊ ಇದು ಕೂಡ ಏನಾಗುತ್ತೆ, ಇಲ್ಲಿ 10 ಇಂಟು 5 ಓಲ್ ಟು ದ ಪವರ್ ಆಫ್ 6 ಅಂತ ತಗೋಬೇಕು. ಸೊ ಏನಾಗುತ್ತೆ, ಇಲ್ಲಿ 50 ಟು ದ ಪವರ್ ಆಫ್ 6 ಆಯ್ತು. ಸೊ ಡಿಫ್ರೆಂಟ್ ಬೇಸ್ ಇರುತ್ತೆ, ಬಟ್ ಪವರ್ ಅಥವಾ ಎಕ್ಸ್ಪೋನೆಂಟ್ಸ್ ಏನಿರುತ್ತೆ ಸೇಮ್ ಇರುತ್ತೆ. ಆ ಟೈಮಲ್ಲಿ ನಾವು ಕಾಮನ್ ತೆಗೆದು ಬ್ರಾಕೆಟ್ ಎಲ್ಲದಕ್ಕೂ ಎರಡಕ್ಕೂ ಕೂಡ ಹಾಕೋಬೇಕಾಗಿರುತ್ತೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋದು. ಸೊ ಇದು ಬಂದು ಫೋರ್ತ್ ರೂಲ್. ಸೊ ಇದೇ ರೀತಿ ಇನ್ನೊಂದು ರೂಲ್ ಕೂಡ ಇದೆ. ಇದು ಮಲ್ಟಿಪ್ಲೈ ಮಾಡಿದ್ರೆ ಅಲ್ವಾ, ಸೊ ಇದು ಡಿವೈಡ್ ಮಾಡಿದ್ರೆ a ಟು ದ ಪವರ್ ಆಫ್ m ಡಿವೈಡೆಡ್ ಬೈ b ಟು ದ ಪವರ್ ಆಫ್ m. ಸೊ ಬೇಸ್ ಎರಡರಲ್ಲೂ ಡಿಫ್ರೆಂಟ್ ಇದೆ, ಪವರ್ ಸೇಮ್ ಇದೆ. ಅವಾಗ ಏನಾಗುತ್ತೆ, ಇಲ್ಲೂ ಕೂಡ a ಬೈ b ಓಲ್ ಟು ದ ಪವರ್ ಆಫ್ m. ಸೊ ಓಲ್ ಹಾಕೊಳ್ಳೇಬೇಕು, ಬರೀ ಜಸ್ಟ್ a ಪವರ್ m ಅಥವಾ b ಹಾಗೆ ಬರೆಯೋದು ಆ ತರ ಮಾಡಬಾರ್ದು. ಓಲ್ ಟು ದ ಪವರ್ ಆಫ್ m ಅಂತ ಹಾಕೋಬೇಕು. ಸೊ ಇದೊಂದು ರೂಲ್ ಆಯ್ತು, ಅರ್ಥ ಆಗ್ತದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ 0 ಪವರ್ ಅಂತ ಇದೆ. ಸೊ ಪವರ್ 0 ಇದ್ದಾಗ ವ್ಯಾಲ್ಯೂ ಏನಾಗುತ್ತೆ ಅನ್ನೋದನ್ನ ನೋಡೋಣ. ನಿಮ್ಗೆ ಆಲ್ರೆಡಿ ಒಂದು ರೂಲ್ ಕೂಡ ಗೊತ್ತಿದೆ. ಯಾವ ರೂಲು? a ಟು ದ ಪವರ್ ಆಫ್ m ಬೈ a ಟು ದ ಪವರ್ ಆಫ್ n ದಿಸ್ ಇಸ್ ಈಕ್ವಲ್ ಟು a ಟು ದ ಪವರ್ ಆಫ್ m ಮೈನಸ್ n ಅನ್ನೋದು ಗೊತ್ತಿದೆ ಅಲ್ವಾ? ಸೊ ನಾನಿಲ್ಲಿ m ಗೆ ಮತ್ತೆ n ಗೆ ವ್ಯಾಲ್ಯೂಸ್ ನ ಕೊಡ್ತಾ ಹೋಗ್ತೀನಿ. m ಗೆ ಏನಂತ ಕೊಡ್ತೀನಿ, m ಈಕ್ವಲ್ಸ್ 2 ಅಂತ ಕೊಡ್ತೀನಿ, n ಗೂ ಕೂಡ 2 ಅಂತ ಕೊಡ್ತೀನಿ. ನೆಕ್ಸ್ಟ್ ಏನಾಗುತ್ತೆ, m ಜಾಗದಲ್ಲಿ a ಟು ದ ಪವರ್ ಆಫ್ m ಜಾಗದಲ್ಲಿ 2 ಆಯ್ತು, ಮೈನಸ್ n ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ 2 ಆಯ್ತು. ಸೊ ನೆಕ್ಸ್ಟ್ a ಟು ದ ಪವರ್ ಆಫ್ 0 ಬಂತು ಅಲ್ವಾ? a ಟು ದ ಪವರ್ ಆಫ್ 0 ಅಂತ ಬಂತು ಅಂದ್ರೆ ನಾವೇನ್ ಮಾಡ್ಬೇಕು, ಇದನ್ನ ದಿಸ್ ಈಕ್ವಲ್ಸ್ 1 ಅಂತ ತಗೋತೀವಿ. ಏನಕ್ಕೆ ಹಾಕಿ ತಗೋತೀವಿ ಅಂತಂದ್ರೆ ಇದೇ ವ್ಯಾಲ್ಯೂಗೆ ಹೇಳ್ತೀನಿ ನಾನು. a ಟು ದ ಪವರ್ ಆಫ್ m ಗೆ ನಾನು 2 ಕೊಟ್ಟೆ, ಅಗೈನ್ ಡಿವೈಡೆಡ್ ಬೈ ಅಲ್ಲಿ a ಟು ದ ಪವರ್ ಆಫ್ n ಗೆ 2 ಕೊಟ್ಟೆ ಅಲ್ವಾ? ಸೊ ದಿಸ್ ಈಕ್ವಲ್ಸ್ ಹೇಗ್ ಬರ್ಕೋಬಹುದು, a ಸ್ಕ್ವೇರ್ ನ ನಾವು ಹೇಗ್ ಬರ್ಕೋಬಹುದು, a ಇಂಟು a ಅಂತ ಬರ್ಕೋಬಹುದಾ? ಇಲ್ಲಿ a ಇಂಟು a ಅಂತ ಬರ್ಕೋಬಹುದಾ? ಸೊ a ಇಂಟು a ಕ್ಯಾನ್ಸಲ್ ಆದ್ರೆ ಏನ್ ಉಳ್ಕೊಳ್ಳುತ್ತೆ, 1 ಉಳ್ಕೊಳ್ಳುತ್ತಲ್ವಾ? ಸೊ ಅದಕ್ಕೆ ನಾವಿಲ್ಲಿ a ಪವರ್ 0 ದಿಸ್ ಈಕ್ವಲ್ಸ್
1ಗೆ ವ್ಯಾಲ್ಯೂ ಆಗಿರುತ್ತೆ. ಸೊ ಇದೇ ನಂಬರ್ ಅಂತಲ್ಲ, ಎನಿಥಿಂಗ್ ಪವರ್ 0 ಇದ್ರೆ ಅದು ಈಕ್ವಲ್ ಟು 1 ಇರುತ್ತೆ. ಈಗ ನಾನಿಲ್ಲಿ 2 to the power of 3 ಅಂತ ಕೊಟ್ಟಿರ್ತೀನಿ, ಇಲ್ಲೂ ಕೂಡ 2 to the power of 3 ಅಂತ ಸೇಮ್ ವ್ಯಾಲ್ಯೂನೇ ಕೊಟ್ಟಿರ್ತೀನಿ. ಸೇಮ್ ವ್ಯಾಲ್ಯೂ ಕೊಟ್ಟಿದ್ದಾಗ ಅಷ್ಟೇ ನಮ್ಗೆ ಇಲ್ಲಿ 1 ಅಂತ ಬರುವಂತದ್ದು. ಸೊ ಇದನ್ನ ಹೇಗ್ ಮಾಡ್ತೀರಾ ನೀವು, 2 into 2 into 2 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಇಲ್ಲೂ ಕೂಡ 2 into 2 into 2. ಸೊ ಈ 2 ಎಲ್ಲ ಕ್ಯಾನ್ಸಲ್ ಆಯ್ತು, ರಿಮೈನಿಂಗ್ ಇದಿಷ್ಟು ಉಳ್ಕೊಂತು. ಸೊ ಇದನ್ನೇ ನಾನು ಈ ಫಾರ್ಮ್ ಅಲ್ಲಿ ಬರೀತಾ ಹೋಗ್ತೀನಿ ಅಂದಾಗ 2 to the power of 3 minus 3, this is equal to 2 to the power of 0 equals 1. ಸೊ ಎನಿಥಿಂಗ್ ಪವರ್ 0 ಅಂತ ಬಂದಾಗ ದಿಸ್ ಈಕ್ವಲ್ಸ್ ಟು 1 ಆಗಿರುತ್ತೆ. ಸೊ ಇದು ಒಂದು 5th ರೂಲ್. ಸೊ ನೆಕ್ಸ್ಟ್ ಪವರ್ ಆಫ್ 1 ಅಂತಿದೆ. ಸೊ ಪವರ್ ಆಫ್ 1 ಅಂತಂದ್ರೆ ಯಾವುದೇ ನಂಬರ್ ಇದ್ರೂ ಅಲ್ಲಿ ಪವರ್ಸ್ ಜಾಗದಲ್ಲಿ ನಮಗೆ 1 ಅನ್ನೋದು ಇದ್ದೇ ಇರುತ್ತೆ ಅನ್ನೋದು ಹೇಳ್ತೀವಿ. ಸೊ ಎ ಅಂತಿದೆ ಅಂತಂದ್ರೆ ಎ ಅಲ್ಲಿ ಪವರ್ ಅಲ್ಲಿ 1 ವ್ಯಾಲ್ಯೂ ಇರುತ್ತೆ. ಸೊ ಇಲ್ಲಿ 7 ಅಂತ ಇದೆ ಅಂದ್ರೆ 7 ನಲ್ಲಿ ಟು ದ ಪವರ್ ಆಫ್ 1 ಅಂತ ಇದೆ ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ. ಸೊ ಇವಾಗ ಯಾವ್ದೆಲ್ಲ ರೂಲ್ ನೋಡಿದ್ವಿ ಅನ್ನೋದನ್ನ ಒಂದ್ ಕಡೆ ಲಿಸ್ಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ರೂಲ್ ಯಾವ್ದು ನೋಡಿದ್ವಿ ನಾವು, ಫಸ್ಟ್ ರೂಲ್ ಬಂದು ಬೇಸ್ ಸೇಮ್ ಇದ್ದು ಪವರ್ ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಎ ಪವರ್ ಎಂ ಇಂಟು ಎ ಪವರ್ ಎನ್, ದಿಸ್ ಇಸ್ ಈಕ್ವಲ್ ಟು ಎ ಪವರ್ ಎಂ ಪ್ಲಸ್ ಎನ್ ಆಯ್ತು. ಸೊ ಸೆಕೆಂಡ್ ರೂಲು ಬೇಸ್ ಸೇಮ್ ಇರುತ್ತೆ, ಬಟ್ ಡಿವೈಡ್ ಮಾಡಿದ್ರೆ ನಾವು ಪವರ್ಸ್ ನ ಎ ಟು ದ ಪವರ್ ಆಫ್ ಎಂ ಡಿವೈಡೆಡ್ ಬೈ ಎ ಟು ದ ಪವರ್ ಆಫ್ ಎನ್, ಇಲ್ಲಿ ಏನಾಗುತ್ತೆ ಎ ಟು ದ ಪವರ್ ಆಫ್ ಎಂ ಮೈನಸ್ ಎನ್ ಆಯ್ತು. ಥರ್ಡ್ ರೂಲು ಪವರ್ ಆಫ್ ಎ ಪವರ್, ಎ ಟು ದ ಪವರ್ ಆಫ್ ಎಂ ಹೋಲ್ ಟು ದ ಪವರ್ ಆಫ್ ಎನ್, ಏನಾಗುತ್ತೆ ಇಲ್ಲಿ ಪವರ್ಸ್ ಮಲ್ಟಿಪ್ಲೈ ಆಗುತ್ತೆ ಎಂ ಇಂಟು ಎನ್ ಅಂತ. ಅದೇ ಡಿಫ್ರೆಂಟ್ ಬೇಸ್ ಇದ್ದಾಗ ಒಂದ್ ಕೇಸಸ್ ನ ನೋಡಿದ್ವಿ. ಸೊ ಎ ಟು ದ ಪವರ್ ಆಫ್ ಎಂ ಇಂಟು ಬಿ ಟು ದ ಪವರ್ ಆಫ್ ಎಂ, ಅವಾಗ ಆ ಡಿಫ್ರೆಂಟ್ ಬೇಸ್ ಇತ್ತು ಅಂದ್ರೆ ಪವರ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಸೊ ಅವಾಗ ಎ ಇಂಟು ಬಿ ಹೋಲ್ ಟು ದ ಪವರ್ ಆಫ್ ಎಂ ಆಯ್ತು. ಫಿಫ್ತ್ ಇಲ್ಲಿ ಎಕ್ಸ್ಪೋನೆಂಟ್ ಅಲ್ಲಿ 0 ಪವರ್ ಇದ್ದಾಗ ಏನಾಗುತ್ತೆ, ಎ ಪವರ್ 0 ದಿಸ್ ಈಕ್ವಲ್ಸ್ 1. ಸೊ ಇಲ್ಲಿ ಒಂದು ಕಂಡೀಷನ್ ಇರುತ್ತೆ, ಫಾರ್ ಎ ನಾಟ್ ಈಕ್ವಲ್ ಟು 0 ಅನ್ನೋದು. ನೆಕ್ಸ್ಟ್ 6th ಒನ್, ಎ ದಿಸ್ ಇಸ್ ಈಕ್ವಲ್ ಟು ಪವರ್ ಅಲ್ಲಿ 1 ಇರುತ್ತೆ ಅಂತ ಇರುತ್ತೆ. ಸೊ ಇದು 4th ರೂಲ್ ಅನ್ನೇ ಇನ್ನೊಂದು ನೋಡಿದ್ವಿ, ಯಾವುದು, ಎ ಟು ದ ಪವರ್ ಆಫ್ ಎಂ ಬಿ ಟು ದ ಪವರ್ ಆಫ್ ಎಂ, ಇದೇನಾಗುತ್ತೆ ಎ ಬಿ ಹೋಲ್ ಟು ದ ಪವರ್ ಆಫ್ ಎಂ ಅಂತ ಇರುತ್ತೆ ಅಂತ ನೋಡಿದ್ವಿ. ಸೊ ಇದಿಷ್ಟು ರೂಲ್ಸ್, 6 ರೂಲ್ಸ್ ಇದೆ ಎಕ್ಸ್ಪೋನೆಂಟ್ಸ್ ಅಲ್ಲಿ. ಸೊ ಈ ರೂಲ್ಸ್ ಆನ್ ದ ಬೇಸಿಸ್ ಆಫ್ ದಿಸ್ ರೂಲ್ಸ್ ನಾವೇನ್ ಮಾಡ್ತಾ ಹೋಗೋಣ, ಈಗ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪ್ರಾಬ್ಲಮ್ ಸಿಂಪಲ್ ಪ್ರಾಬ್ಲಮ್ ಇದೆ, ಸಿಂಪ್ಲಿಫೈ ಅಂಡ್ ರೈಟ್ ಇನ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಇಲ್ಲಿ ಏನಿದೆ ಅದನ್ನ ಸಿಂಪ್ಲಿಫೈ ಮಾಡಿ ಸೇಮ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲೇ ಬರೀಬೇಕು. ಅದ್ರದ್ದೇನು ಫುಲ್ ಸಿಂಪ್ಲಿಫಿಕೇಶನ್ ಮಾಡಿ ಫೈನಲ್ ಆನ್ಸರ್ ಇಡ್ಬೇಕು ಅಂತಿಲ್ಲ, ಪವರ್ಸ್ ಅಲ್ಲೇ ನಾವು ಬರಿತಾ ಹೋಗ್ತೀವಿ. ಇಲ್ಲೇನಿದೆ, 3 ಟು ದ ಪವರ್ ಆಫ್ -4 ಅಂತಿದೆ. ಸೊ ಇದನ್ನ ಯಾವ ಫಾರ್ಮ್ ಅಲ್ಲಿ ಇದೆ, ಎ ಟು ದ ಪವರ್ ಆಫ್ -m ಅಂತ ಫಸ್ಟ್ ಹೇಳಿದ್ದೆ ಅಲ್ವಾ, ಈ ಫಾರ್ಮ್ ಅಲ್ಲಿ ಇದೆ. ಸೊ ಪವರ್ ನೆಗೆಟಿವ್ ಇದ್ದಾಗ ನಮ್ಗೆ ಪಾಸಿಟಿವ್ ಪವರ್ ಬೇಕು ಅಂದಾಗ ಏನಾಗುತ್ತೆ, 3 ಟು ದ ಪವರ್ ಆಫ್ -4 ಇದ್ದಿದ್ದು 1 ಡಿವೈಡೆಡ್ ಬೈ 3 ಟು ದ ಪವರ್ ಆಫ್ 4 ಆಯ್ತು. ಸೊ ಏನಕ್ಕಾಯ್ತು ಅಂದ್ರೆ ನ್ಯೂಮರೇಟರ್ ಅಲ್ಲಿ ನೆಗೆಟಿವ್ ಪವರ್ ಇದೆ, ನಾವು ಪಾಸಿಟಿವ್ ಪವರ್ ಬೇಕು ಅಂತ ಬಂದಾಗ ಅದನ್ನ ಡಿನಾಮಿನೇಟರ್ ಕಳಿಸ್ತೀವಿ, ಅಲ್ಲಿ 1/3 ಟು ದ ಪವರ್ ಆಫ್ 4 ಆಯ್ತು. ಸೊ ಇಲ್ಲಿ ಉಲ್ಟಾ ಇದೆ, ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಏನಿದೆ, 1/4 ಟು ದ ಪವರ್ ಆಫ್ -3 ಅಂತಿದೆ ಅಲ್ವಾ. ಸೊ ಇಲ್ಲಿ ಯಾವ ಫಾರ್ಮ್ ಅಲ್ಲಿ ಇದೆ, 1/a ಟು ದ ಪವರ್ ಆಫ್ -m ಫಾರ್ಮ್ ಅಲ್ಲಿ ಇದೆ. ನನಗೀಗ a ಟು ದ ಪವರ್ ಆಫ್ m ಅಲ್ಲಿ ಬೇಕು. ಅವಾಗ ಏನಾಗುತ್ತೆ, ಇದು ನ್ಯೂಮರೇಟರ್ ಹೋಗುತ್ತೆ ವ್ಯಾಲ್ಯೂ 4 ಟು ದ ಪವರ್ ಆಫ್ -3 ಅನ್ನೋದು. ನೆಕ್ಸ್ಟ್ ನ್ಯೂಮರೇಟರ್ ಹೋದ್ರೆ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಇದೆರಡು ಸಿಂಪಲ್ ಕ್ವಶನ್ಸ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮೂವ್ ಆಗೋಣ. ಸೊ ಸಿ ಕ್ವಶನ್ ಏನಿದೆ ನೋಡೋಣ. ಸೊ ಈಗ ರೂಲ್ಸ್ ನ ಹೇಳಿದ್ದಲ್ವಾ, ಆ ರೂಲ್ ಪ್ರಕಾರ ಎಲ್ಲ ಫಾರ್ಮ್ ಅಲ್ಲೂ ಅಟ್ಲೀಸ್ಟ್ ಒಂದೊಂದು ಪ್ರಾಬ್ಲಮ್ ಆದ್ರೂ ಸಾಲ್ವ್ ಮಾಡ್ತಾ ಹೋಗೋಣ. ಸೊ -4 ಹೋಲ್ ಟು ದ ಪವರ್ ಆಫ್ 5 ಇಂಟು -4 ಹೋಲ್ ಟು ದ ಪವರ್ ಆಫ್ -10 ಅಂತ ಇದೆ ಅಲ್ವಾ. ಸೊ ಪ್ರಾಬ್ಲಮ್ ಇದ್ರಲ್ಲಿ ಏನ್ ಅಬ್ಸರ್ವ್ ಮಾಡ್ಬೋದು ನಾವು,
ಫಸ್ಟ್ ರೂಲ್ ಇದ್ದಿದ್ದೇನ್ ನಮ್ಗೆ, ಇಲ್ಲಿ ಬೇಸ್ ಸೇಮ್ ಇದೆಯಾ? ಹಾ, ಬೇಸು -4 ಸೇಮ್ ಇದೆ, ಬಟ್ ಪವರ್ಸ್ ಡಿಫರೆಂಟ್ ಇದೆ. ಬೇಸ್ ಸೇಮ್ ಇದ್ದಾಗ ಪವರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ನಾವು ಆಡ್ ಮಾಡ್ತಾ ಹೋಗ್ಬೇಕಲ್ವಾ. ಸೊ ಇಲ್ಲಿ -4 ಹೋಲ್ ಟು ದ ಪವರ್ ಆಫ್ 5 ಇಂಟು -4 ಹೋಲ್ ಟು ದ ಪವರ್ ಆಫ್ 10 ಇದೆ. ಸೊ ಬೇಸ್ ಸೇಮ್ ಇದೆ, ಅವಾಗ ನಾನು ಏನ್ ಮಾಡ್ತೀನಿ, ಪವರ್ಸ್ ನ ಆಡ್ ಮಾಡ್ತಾ ಹೋಗ್ತೀನಿ. ಆಡ್ ಮಾಡಿದ್ರೆ ಏನಾಗುತ್ತೆ, -4 ಹಾಗೆ ಇಡೋಣ. ಸೊ 5 ಪ್ಲಸ್ ಆಡ್ ಮಾಡ್ಬೇಕು. ಎಂ ಜಾಗದಲ್ಲಿ ಏನಿದೆ, ಯಾವ ಫಾರ್ಮ್ ಅಲ್ಲಿ ಇದೆ ಇದು, a ಟು ದ ಪವರ್ ಆಫ್ m ಇಂಟು a ಟು ದ ಪವರ್ ಆಫ್ n. ದಿಸ್ ಇಸ್ ಈಕ್ವಲ್ ಟು a ಟು ದ ಪವರ್ ಆಫ್ m ಪ್ಲಸ್ n ಫಾರ್ಮ್ ಅಲ್ಲಿ ಇದೆ ಅಲ್ವಾ. ಸೊ ಪ್ಲಸ್ ಹಾಗೆ ಬರ್ದೆ, n ಪ್ಲೇಸ್ ಅಲ್ಲಿ ಏನಿದೆ, -10 ಇದೆ. ಸೊ ಇಲ್ಲಿ -10 ಹಾಕೊಂಡೆ. ನೆಕ್ಸ್ಟ್ -4 ಹೋಲ್ ಟು ದ ಪವರ್ ಆಫ್ 5 -10 ಇದೆ. ಸೊ -4 ಹಾಗೆ ಬರೆಯೋಣ. 5 ಅಲ್ಲಿ -10 ಅಲ್ಲಿ 5 ಕಳೆದ್ರೆ ನಮ್ಗೆ 5 ಬಂತು. ಬಟ್ ಪಾಸಿಟಿವ್ ಸೈನ್ ಹಾಕೋಬೇಕಾ ನೆಗೆಟಿವ್ ಸೈನ್ ಹಾಕೋಬೇಕಾ ಅಂತ ಬಂದಾಗ ನಮ್ಗೆ ಯಾವ್ದು ದೊಡ್ಡ ಅಂಕೆಯಿಂದ ಯಾವ ಸೈನ್ ಇರುತ್ತೆ ಅದನ್ನ ತಗೋಬೇಕು. ಸೊ 10 ಹಿಂದೆ ನಮ್ಗೆ ಮೈನಸ್ ಸೈನ್ ಇರೋದ್ರಿಂದ -5 ಆಯ್ತು. ಸೊ ಇಲ್ಲಿ ಪವರ್ ಇವಾಗ ನಮ್ಗೆ ಏನಾಗಿದೆ, ನೆಗೆಟಿವ್ ಅಲ್ಲಿ ಇದೆ. ನಂಗೆ ನೆಗೆಟಿವ್ ಪವರ್ ಬೇಡ, ಪಾಸಿಟಿವ್ ಪವರ್ ಬೇಕು ಅಂದ್ರೆ ಏನಾಗುತ್ತದು, 1/-4 ಹೋಲ್ ಟು ದ ಪವರ್ ಆಫ್ 5 ಆಯ್ತು. ಸೊ ಈ -4 ನಾನು ಹೇಗ್ ಬರ್ಕೋಬೋದಾ, -1/4 ಹೋಲ್ ಟು ದ ಪವರ್ ಆಫ್ 5 ಅಂತ. ಏನಕ್ಕೆ ಹಾಗೆ ಬರ್ಕೊಂಡೆ ಅಂತಂದ್ರೆ, ಸೊ ಇಲ್ಲಿ ಪವರ್ಸ್ ಅಲ್ಲಿ ಏನಾದ್ರು ಈವನ್ ನಂಬರ್ ಇದ್ದಿದ್ರೆ ಈ ಬ್ರಾಕೆಟ್ ಅಲ್ಲಿ ಇರುವಂತ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಗ್ತಿತ್ತು. ಪವರ್ ಅಲ್ಲಿ ನನಗೆ ಆಡ್ ನಂಬರ್ ಇರೋದ್ರಿಂದ ನಂದು ನೆಗೆಟಿವ್ ಸೈನ್ ಏನಿದೆ ರಿಮೈನಿಂಗ್ ಹಾಗೆ ಇರುತ್ತೆ. ಹಾಗಾಗಿ ಇಲ್ಲಿ 1 - 1/4 ಟು ದ ಪವರ್ ಆಫ್ 5 ಅಂತ ಬರ್ದಿದ್ದೀನಿ. ಸೊ ಇದು ನಿಮ್ಗೆ ಫೈನಲ್. ಸೊ ಬರ್ಕೋತಿದ್ದೀರಾ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಡಿ ಕ್ವಶನ್ ಅಂತ ಬಂದಾಗ ಇಲ್ಲಿ ಏನಿದೆ, 2 ಟು ದ ಪವರ್ ಆಫ್ 5 ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ -6 ಅಂತ ಇದೆ ಅಲ್ವಾ. ಸೊ ಇದ್ಯಾ ಫಾರ್ಮ್ ಅಲ್ಲಿ ಇದೆ ನೋಡಿದ್ರೆ, ಬೇಸ್ ಎರಡು ಸೇಮ್ ಇದೆ. ಬೇಸ್ ಸೇಮ್ ಇದ್ದಾಗ ಪವರ್ಸ್ ಡಿವೈಡ್ ಆಗ್ತದೆ. ಸೊ a ಟು ದ ಪವರ್ ಆಫ್ m ಡಿವೈಡೆಡ್ ಬೈ a ಟು ದ ಪವರ್ ಆಫ್ n ದಿಸ್ ಈಕ್ವಲ್ಸ್ a ಟು ದ ಪವರ್ ಆಫ್ m - n ಫಾರ್ಮ್ ಅಲ್ಲಿ ಇದೆ. ಸೊ ಈಗ ಪವರ್ ನ ನಾವ್ ಏನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು ಅಂತ ಹೇಳಿದೀನಿ. ಸೊ ಇಲ್ಲಿ 2 ಟು ದ ಪವರ್ ಆಫ್ 5 ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ -6 ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ ಇದನ್ನ ಸಾಲ್ವ್ ಮಾಡ್ತಾ ಹೋದ್ರೆ 2 ಟು ದ ಪವರ್ ಆಫ್ 5 ಹಾಗೆ ಇರುತ್ತೆ. ಸೊ ಇದು ನೆಗೆಟಿವ್ ಸೈನ್ ಅಲ್ಲಿ ಇದೆ ಅಲ್ವಾ 6, ಅದು ಏನಾದ್ರೂ ನ್ಯೂಮರೇಟರ್ ಬಂದ್ರೆ, ಸೊ ನೆಗೆಟಿವ್ ಆಲ್ರೆಡಿ ಇಲ್ಲೊಂದು ನೆಗೆಟಿವ್ ಇರುತ್ತೆ. ಸೊ ಅಗೈನ್ 6 ನ್ಯೂಮರೇಟರ್ ಬಂದ್ರೆ ಏನಾಗುತ್ತೆ, 2 ಟು ದ ಪವರ್ ಆಫ್ 5 ಮೈನಸ್ ಇಂಟು ಮೈನಸ್ ಪ್ಲಸ್ 6 ಆಯ್ತು. ನೆಕ್ಸ್ಟ್ ಎರಡನ್ನು ಆಡ್ ಮಾಡಿದ್ರೆ 6 + 5 ಅಂತ ಬಂದಾಗ 11. ಸೊ ಈ ಪ್ರಾಬ್ಲಮ್ ಕೂಡ ಇಷ್ಟೇ. ಸೊ ನೆಕ್ಸ್ಟ್ ಈ ಪ್ರಾಬ್ಲಮ್ ಹೇಗಿದೆ ನೋಡೋಣ. -4 ಹೋಲ್ ಟು ದ ಪವರ್ ಆಫ್ -3 ಇಂಟು 5 ಹೋಲ್ ಟು ದ ಪವರ್ ಆಫ್ -3 ಇಂಟು -5 ಹೋಲ್ ಟು ದ ಪವರ್ ಆಫ್ -3 ಅಂತಿದೆ. ಸೊ ಇಲ್ಲಿ ಏನಾಗಿದೆ, ಬೇಸ್ ಎಲ್ಲ ಡಿಫ್ರೆಂಟ್ ಇದೆ. ನಾವು ಅಬ್ಸರ್ವ್ ಮಾಡ್ಬೋದು, ಬೇಸ್ ಎಲ್ಲ ಡಿಫ್ರೆಂಟ್ ಇದೆ, ಬಟ್ ಪವರ್ಸ್ ಏನಾಗಿದೆ, ಎಲ್ಲ ಸೇಮ್ ಇದೆ, ಕಾಮನ್ ಇದೆ ಅಲ್ವಾ. ಸೊ ಈ ಕೇಸಲ್ಲಿ ನಾವೇನ್ ಮಾಡ್ಬೋದು, ಬೇಸ್ನೆಲ್ಲ ಮಲ್ಟಿಪ್ಲೈ ಮಾಡಿ ಏನು ಎಕ್ಸ್ಪೋನೆಂಟ್ ಅಥವಾ ಪವರ್ ಏನಿದೆ ಅದನ್ನ ನಾವು ಕಾಮನ್ ತೆಗೆಯುವಂಥದ್ದು ಅಲ್ವಾ. ಸೊ ಈ ಕ್ವಶನ್ ಅಂತ ಬಂದಾಗ ಇಲ್ಲಿ ಫಸ್ಟ್ ನಾನು ಹೇಳ್ದೆ 3ನ ಕಾಮನ್ ತೆಗಿಬೇಕು. ಪವರ್ ಅಲ್ಲಿ ಏನಿದೆ ಅದನ್ನ ಕಾಮನ್ ತೆಗಿಬೇಕು ಅಂದ್ರೆ -4 ಇಂಟು 5 ಇಂಟು -5 ಹೋಲ್ ಟು ದ ಪವರ್ ಆಫ್, ನಾನು -3ನ ಕಾಮನ್ ತೆಗ್ದೆ. ಓಕೆನಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಇಲ್ಲೂ ಮೈನಸ್ ಇದೆ, -5 ಅಂತ, ಇಲ್ಲೂ -4 ಇದೆ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಯ್ತು. 5 ಇಂಟು 5 25, 25 ಇಂಟು 4 100. ಸೊ ನಂಗೆ +100 ಹೋಲ್ ಟು ದ ಪವರ್ ಆಫ್ -3 ಆಯ್ತು. ಸೊ ಇಲ್ಲೂ ಕೂಡ ನೆಗೆಟಿವ್ ಸೈನ್ ಇದೆ, a ಟು ದ ಪವರ್ ಆಫ್ -m ಅಲ್ಲಿ ಇದೆ. ನನಗೆ ಪಾಸಿಟಿವ್ ಅಲ್ಲಿ ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, 1/100 ಟು ದ ಪವರ್ ಆಫ್ 3 ಆಯ್ತು. ಸೊ ಹೇಗ್ ಬರ್ದೆ ಅನ್ನೋದು ಗೊತ್ತಿದೆ ಅಲ್ವಾ. ಸೊ ಇದು ಕೂಡ ಅಷ್ಟೇ. ಸೊ ನೆಕ್ಸ್ಟ್ ಎಫ್ ಪ್ರಾಬ್ಲಮ್ ಹೇಗಿದೆ ಅಂತ ನೋಡೋಣ. ಇಲ್ಲಿ ನಾವು ಒಂದು ಅಬ್ಸರ್ವ್ ಮಾಡ್ಬೇಕು, ಇಲ್ಲ ಬೇಸ್ ಸೇಮ್ ಇರ್ಬೇಕು, ಇಲ್ಲ ಪವರ್ ಸೇಮ್ ಇರ್ಬೇಕು. ನಾವು ಇಲ್ಲಿ ನೋಡಿ 8 ಇದೆ, ಇಲ್ಲಿ 3 ಇದೆ.
ಇಲ್ಲಿ ಪವರ್ ಇಲ್ಲ, ಇಲ್ಲಿ ಪವರ್ 3 ಅಂತಿದೆ. ಸೊ ಈಗ ಇದ್ರಲ್ಲಿ ನಾವೇನ್ ಅಬ್ಸರ್ವ್ ಮಾಡ್ಬೇಕು, ಇಲ್ಲ ಪವರ್ ನ ಸೇವ್ ಮಾಡ್ಕೋಬೇಕು, ಇಲ್ಲ ಏನ್ ಬೇಸ್ ಇದೆ ಬೇಸ್ ನ ನಾವು ಸೇವ್ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ನೋಡೋಣ, 8 ನ ನಾವ್ ಹೇಗ್ ಬರ್ಕೋಬಹುದು, 2 ಇಂಟು 2 ಇಂಟು 2 ಅಂತಂದ್ರೆ 8 8 ನ ನಾವು ಈಗ ಬರ್ಕೋಬಹುದಾ? ಸೊ ಈ 2 ಇಂಟು 2 ಇಂಟು 2 ಅಂತ ಬರ್ಕೊಳ್ಳೋ ಬದಲು ನಾವು ಶಾರ್ಟ್ ಫಾರ್ಮ್ ಅಲ್ಲಿ 2 ಟು ದ ಪವರ್ ಆಫ್ 3 ಅಂತ ಬರ್ಕೋಬಹುದಾ? ಸೊ ಇಲ್ಲಿ ಏನ್ ಮಾಡೋಣ, 1/2 ಟು ದ ಪವರ್ ಆಫ್ 3 ಆಯ್ತು, ಇಂಟು 3 ಹೋಲ್ ಟು ದ ಪವರ್ ಆಫ್ -3 ಅಂತ ಇದೆ. ಸೊ ಇಲ್ಲಿ ಇವಾಗ ಬೇಸ್ ಏನಾಗಿದೆ, ಡಿಫ್ರೆಂಟ್ ಇದೆ, ಎರಡು ಕಡೆ ಬೇಸ್ ಡಿಫ್ರೆಂಟ್ ಇದೆ. ಬಟ್ ಇಲ್ಲಿ ಪವರ್ಸ್ ಅಲ್ಲಿ ಏನಾಗಿದೆ, -3 ಇದೆ ನ್ಯೂಮರೇಟರ್ ಅಲ್ಲಿ, ಡಿನಾಮಿನೇಟರ್ ಅಲ್ಲಿ +3 ಇದೆ. ಸೊ ಇವಾಗ ನಾನು ಪವರ್ಸ್ ನ ಸೇಮ್ ಮಾಡ್ಕೊಳಕ್ ಆಗುತ್ತಾ ನೋಡೋಣ. ಸೊ ಇದು ಏನ್ 1/2 ಟು ದ ಪವರ್ ಆಫ್ 3 ಇದ್ದಿದ್ದು ನಾವು ನ್ಯೂಮರೇಟರ್ ಸೆಂಡ್ ಮಾಡಿದ್ರೆ ಏನಾಗುತ್ತೆ, 2 ಟು ದ ಪವರ್ ಆಫ್ -3 ಆಗುತ್ತೆ. ಇದು ಕೂಡ ಇಂಟು 3 ಟು ದ ಪವರ್ ಆಫ್ -3 ಆಯ್ತು ಅಲ್ವಾ? ಸೊ ಈಗ ಇಲ್ಲಿ ಬೇಸು ಡಿಫರೆಂಟ್ ಇದೆ, ಇಲ್ಲಿ ಪವರ್ಸ್ ಏನಿದೆ ಸೇಮ್ ಇದೆ. ಬೇಸ್ ಡಿಫರೆಂಟ್ ಇದ್ದು ಪವರ್ಸ್ ಸೇಮ್ ಇದ್ದಾಗ ನಾವು ಪವರ್ ನ ಕಾಮನ್ ತೆಗಿಬೇಕು. ಸೊ ಇಲ್ಲಿ 2 ಇಂಟು 3 ಹೋಲ್ ಟು ದ ಪವರ್ ಆಫ್ -3 ಆಯ್ತು. ಓಕೆನಾ? ಸೊ ಇಂಟು 2 ಇಂಟು 3 ಅಂದ್ರೆ 6 ಹೋಲ್ ಟು ದ ಪವರ್ ಆಫ್ -3 ಇದೆ. ಸೊ ಇಲ್ಲಿ -3 ಇದೆ ಅಂತಂದ್ರೆ ನೆಗೆಟಿವ್ ಸೈನ್ ಅಲ್ಲಿ ಇದೆ, ನೆಗೆಟಿವ್ ಸೈನ್ ಪಾಸಿಟಿವ್ ಸೈನ್ ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಬಂದಾಗ ಸೊ ಇದು 1/6 ಟು ದ ಪವರ್ ಆಫ್ 3 ಆಯ್ತು. ಸೊ ನಾವು ಅಬ್ಸರ್ವ್ ಮಾಡ್ಬೇಕು ಏನಂತಂದ್ರೆ, ಈಗ 8 ಕೊಟ್ಟಿದ್ದಾರೆ ಅಂದ್ರೆ ಕಾಮನ್ ಬೇಸ್ ಮಾಡ್ಕೋಬಹುದಾ, ಕಾಮನ್ ಪವರ್ ಮಾಡ್ಕೋಬಹುದಾ ಅಂತ ನೋಡಿ ನಂತರ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲೇನಿದೆ, 2 ಟು ದ ಪವರ್ ಆಫ್ 3 4 ಟು ದ ಪವರ್ ಆಫ್ 4 ಇಂಟು 8 ಡಿವೈಡೆಡ್ ಬೈ 8 ಸ್ಕ್ವೇರ್ 2 ಟು ದ ಪವರ್ ಆಫ್ 4 ಅಂತ ಇದೆ ಅಲ್ವಾ? ಸೊ ಇಲ್ಲಿ ಬೇಸ್ ಸೇಮ್ ಇದೆಯಾ ಎಲ್ಲದಕ್ಕೂ? ಇಲ್ಲ. ಪವರ್ ಸೇಮ್ ಇದೆಯಾ? ಇಲ್ಲ. ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಪ್ರಿವಿಯಸ್ ಪ್ರಾಬ್ಲಮ್ ಅಲ್ಲಿ ನಾನು ಹೇಳಿದೆ ಬೇಸ್ ಸೇಮ್ ಇಲ್ಲ ಅಂತಂದ್ರೆ ಬೇಸ್ ನ ಸೇಮ್ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು, ಅಥವಾ ಪವರ್ಸ್ ನ ಸೇಮ್ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು ಅಂತ. ಸೊ ಇಲ್ಲಿ ಪವರ್ಸ್ ನ ಸೇಮ್ ಮಾಡ್ಕೊಳಕ್ ಆಗಲ್ಲ, ಬಿಕಾಸ್ ಒಂದ್ ಕಡೆ 3 ಇದೆ, 4 ಇದೆ, 2 ಇದೆ, 4 ಇದೆ. ಸೊ ಈಗ ನಾವೇನ್ ಮಾಡ್ಬೋದು, ಬೇಸ್ ನ ಸೇಮ್ ಮಾಡ್ಕೊಂತ ಹೋಗೋಣ. ಸೊ 4 ನ ಹೇಗ್ ಬರ್ಕೋಬಹುದು, 2 ಇಂಟು 2 ಅಂತ ಬರ್ಕೋಬಹುದಾ? 2 ಇಂಟು 2 ಅಂದ್ರೆ 2 ಸ್ಕ್ವೇರ್ ಆಯ್ತು. ಸೊ 8 ನ ನಾನು ಪ್ರೀವಿಯಸ್ ಅಲ್ಲೇ ಹೇಳಿದೀನಿ, 2 ಇಂಟು 2 ಇಂಟು 2 ಅಂದ್ರೆ 2 ಕ್ಯೂಬ್ ಅಥವಾ 2 ಟು ದ ಪವರ್ ಆಫ್ 3 ಅಂತ ಬರ್ಕೋಬಹುದು ಅಂತ. ಸೊ ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಕ್ಯೂಬ್ 2 ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 4. ಸೊ 8 ಇದಲ್ವಾ, 8 ನ ನಾನು 2 ಕ್ಯೂಬ್ ಅಂತ ಹಾಕೊಂಡೆ ಡಿವೈಡೆಡ್ ಬೈ, ಸೊ ಇಲ್ಲಿ ಏನು ಹಾಕಿಲ್ಲ ಅಂದ್ರೆ ಇವೆಲ್ಲದ್ರ ನಡುವೆ ಮಲ್ಟಿಪ್ಲಿಕೇಶನ್ ಇದೆ ಅಂತ, ಮಲ್ಟಿಪ್ಲೈ ಇದೆ ಅಂತ ಅಲ್ವಾ, ಅಂಡರ್ಸ್ಟುಡ್? ಸೊ 8 ನ ನಾವ್ ಹೇಗ್ ಬರ್ಕೋಬಹುದು, ಅಗೈನ್ 2 ಕ್ಯೂಬ್ ಹೋಲ್ ಟು ದ ಪವರ್ ಆಫ್, ಇಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್ 2 ಟು ದ ಪವರ್ ಆಫ್ 4 ಆಯ್ತು. ಸೊ ಇಷ್ಟು ವ್ಯಾಲ್ಯೂ ಸಿಕ್ಕಿದೆ ನಮಗೆ. ಇದೆಲ್ಲ 8 ಟು ದ ಪವರ್ ಆಫ್ ಎಲ್ಲದರದ್ದು ಬೇಸ್ ಸೇಮ್ ಇದೆ, ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಮಲ್ಟಿಪ್ಲೈ ಅಂದ್ರೆ ಆಡ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಇಲ್ಲಿ ಸೆಕೆಂಡ್ ಟರ್ಮ್ ಅಲ್ಲಿ ನೋಡೋಣ, a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n ಫಾರ್ಮ್ ಅಲ್ಲಿ ಇದೆ, ಪವರ್ ಆಫ್ ಪವರ್ ಫಾರ್ಮ್ ಅಲ್ಲಿ ಇದೆ. ಅದನ್ನ ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ 2 ಕ್ಯೂಬ್ ಹಾಗೆ ಬರ್ಕೊಂಡು ಇಲ್ಲಿ 2 ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 4 ಇದೆ ಅಂತಂದ್ರೆ 2 4 ಇಂಟು 2 8 ಆಗುತ್ತೆ ಅಲ್ವಾ? ಸೊ 2 ಟು ದ ಪವರ್ ಆಫ್ 4 ಇಂಟು 2 ಅಂತ ಬಂದಾಗ 8, 2 ಕ್ಯೂಬ್ ಹಾಗೆ ಬರ್ಕೊಂತೀನಿ. ಇಲ್ಲೂ ಕೂಡ ಸೇಮ್ a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n ಫಾರ್ಮ್ ಅಲ್ಲಿ ಇದೆ. ಸೊ ಪವರ್ಸ್ ನ ನಾವು ಮಲ್ಟಿಪ್ಲೈ ಮಾಡಬೇಕು. 2 ಟು ದ ಪವರ್ ಆಫ್ 3 ಇಂಟು 2 ಅಂತ ಬಂದಾಗ 6, 2 ಟು ದ ಪವರ್ ಆಫ್ 4 ಆಯ್ತು. ಸೊ ನೆಕ್ಸ್ಟ್ ಬೇಸ್ ಸೇಮ್ ಇದೆ, ಅವಾಗ ಪವರ್ ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಆಡ್ ಮಾಡ್ತಾ ಹೋದಂಗ ಆಗುತ್ತೆ, ಪವರ್ಸ್ ಎಲ್ಲ ಆಡ್ ಆಗುತ್ತೆ. ಸೊ 2 ಹಾಗೆ ಬರ್ಕೋತೀನಿ, 3 ಪ್ಲಸ್ 8 ಪ್ಲಸ್ 3 ಡಿವೈಡೆಡ್ ಬೈ 2 6 ಪ್ಲಸ್ 4 ಆಯ್ತು. ಸೊ ಇಲ್ಲಿ 8 ಪ್ಲಸ್ 3 ಪ್ಲಸ್ 3, ಸೊ 6 ಪ್ಲಸ್ 8 ಅಂತ ಬಂದಾಗ 14 ಡಿವೈಡೆಡ್ ಬೈ 2 ಟು ದ ಪವರ್ ಆಫ್ 10 ಆಯ್ತು. ಸೊ ಈಗ ನನ್ಗೆ ಯಾವ ಫಾರ್ಮ್ ಅಲ್ಲಿ ಇದೆ, ಇದು a ಟು ದ ಪವರ್ ಆಫ್ m ಬೈ a ಟು ದ ಪವರ್ ಆಫ್ n ಫಾರ್ಮ್ ಅಲ್ಲಿ ಇದೆ ಅಲ್ವಾ? ಅದನ್ನ ನಾವು ಸಿಂಪ್ಲಿಫೈ ಮಾಡಿದಾಗ a ಟು ದ ಪವರ್ ಆಫ್ m ಮೈನಸ್ n ಅಂತ ಬಂದಾಗ 14 ಮೈನಸ್ 10 ಆಗುತ್ತೆ. 14 ಮೈನಸ್ 10 ಅಂತ ಬಂದ್ರೆ 2 ಟು ದ ಪವರ್ ಆಫ್ 14 ಅಲ್ಲಿ 10 ಹೋದ್ರೆ 4 ರಿಮೈನಿಂಗ್. ಸೊ ಇದಿಷ್ಟು ಸಿಂಪ್ಲಿಫಿಕೇಶನ್.
ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಸೊ ಡೌಟ್ ಇತ್ತು ಅಂತಂದ್ರೆ ಸಂಡೇಸ್ ಕ್ಲಾಸ್ ಡೌಟ್ ಕ್ಲಾರಿಫಿಕೇಶನ್ ಅಂತ ಇರುತ್ತೆ. ನಿಮ್ಗೆ ಯಾವ್ದೆಲ್ಲ ಡೌಟ್ಸ್ ಇರುತ್ತೆ ಅದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದು ಸಂಡೇ ನೀವು ಡೌಟ್ಸ್ ನ ಕೇಳ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇಲ್ಲಿ ಏನಿದೆ, 3x² y ಕ್ಯೂಬ್ ಓಲ್ ಟು ದ ಪವರ್ ಆಫ್ 3 ಇಂಟು, ಈ ಪಾಯಿಂಟ್ ಇದೆ ಅಂತಂದ್ರೆ ಸೊ ಇಲ್ಲಿ ನಾವು ಇಂಟು ಅಂತ ಕನ್ಸಿಡರ್ ಮಾಡ್ಕೋಬಹುದು ಅಲ್ವಾ. ಸೊ ಎಕ್ಸ್ ಟು ದ ಪವರ್ ಆಫ್ 4 y ಟು ದ ಪವರ್ ಆಫ್ -2 ಓಲ್ ಟು ದ ಪವರ್ ಆಫ್ 2 ಅಂತಿದೆ. ಸೊ ಫಸ್ಟ್ ನಾವ್ ಇಲ್ಲಿ ಮಾಡ್ಬೇಕಾಗಿರೋದು ಅಂದ್ರೆ ಪವರ್ ಆಫ್ ಎ ಪವರ್, ಎರಡು ಕಡೆ ಪವರ್ ಆಫ್ ಎ ಪವರ್ ಅಲ್ಲಿ ಇದೆ, ಅದನ್ನ ನಾವು ಫಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕು. ನೆಕ್ಸ್ಟ್ ಸಾಲ್ವ್ ಮಾಡ್ತಾ ಹೋಗೋಣ. a ಪವರ್ m ಓಲ್ಡ್ ಪವರ್ n ಫಾರ್ಮ್ ಅಲ್ಲಿ ಇದೆ ಅಲ್ವಾ. ಸೊ ಇಲ್ಲಿ ಈ 3 ಅನ್ನೋದು, ಈ ಕ್ಯೂಬ್ ಅನ್ನೋದು ಈ ಮೂರೂ ಟರ್ಮಿಗೆ ಸಂಬಂಧಪಟ್ಟಿದ್ದು. ಸೊ ಫಸ್ಟ್ ಇಲ್ಲಿ 3, ಇದಕ್ಕೂ 3ಗೂ ಕೂಡ ಟು ದ ಪವರ್ ಆಫ್ 3 ಅಪ್ಲೈ ಆಗುತ್ತೆ. ಇಲ್ಲಿ x² ಇದೆ, ಸೊ ಇದೇನಾಗುತ್ತೆ ಓಲ್ ಪವರ್ 3. ನೆಕ್ಸ್ಟ್ y ಕ್ಯೂಬ್ ಇದೆ, ಓಲ್ ಪವರ್ 3 ಆಯ್ತು. ಸೊ ಇಲ್ಲೂ ಕೂಡ ಸೇಮ್ ಎಕ್ಸ್ ಟು ದ ಪವರ್ ಆಫ್ 2 4 ಇದೆ, ಅದಕ್ಕೆ 2 ಪವರ್ ಅಲ್ಲಿ 2 ಬರುತ್ತೆ. ಸೊ ಇಲ್ಲೂ y 2 ಬರುತ್ತೆ. ಸೊ ನೆಕ್ಸ್ಟ್ ಹೇಳಿದ್ನಲ್ಲ ನಾನು ಅವಾಗ್ಲೇ a ಪವರ್ m ಓಲ್ ಪವರ್ n ಫಾರ್ಮ್ ಅಲ್ಲಿ ಇದೆ ಅಂತ, ಆ ಫಾರ್ಮ್ ಅಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಇಲ್ಲಿ 3 ಕ್ಯೂಬ್ ನ ನಾವ್ ಏನ್ ಅಂತ ಬರೀಬಹುದು, 3 ಇಂಟು 3 ಅಂತ ಬರೆದ್ರೆ ನಮ್ಗೆ 27 ಸಿಗುತ್ತೆ. ಸೊ ನಾನು ಸಿಂಪ್ಲಿಫೈ ಮಾಡೇ ಬರೀತೀನಿ, 27 ಅಂತ ಬರೀತೀನಿ. ಇಲ್ಲಿ ಎಕ್ಸ್ 2 ಇಂಟು 3 6 ಆಯ್ತು. ಸೊ y 3 ಇಂಟು 3 9 ಇಂಟು ಎಕ್ಸ್ 4 ಇಂಟು 2 8 y. ಸೊ 2 ಇಂಟು 2 4, ಬಟ್ ಇಲ್ಲಿ ನೆಗೆಟಿವ್ ಇದೆ, ನೆಗೆಟಿವ್ ಪಾಸಿಟಿವ್ ಮಲ್ಟಿಪ್ಲೈ ಮಾಡಿದ್ರೆ -4 ಆಯ್ತು. ಸೊ ಇಲ್ಲಿಗ ನಾವು ಅಬ್ಸರ್ವ್ ಮಾಡ್ಬೋದು, ಏನ್ ಅಬ್ಸರ್ವ್ ಮಾಡ್ಬೋದು, ಬೇಸ್ ಸೇಮ್ ಇದೆಯಾ, ಇವೆರಡ್ರದ್ದು ಬೇಸ್ ಸೇಮ್ ಇದೆ. ನೆಕ್ಸ್ಟ್ ವೈದು ಬೇಸ್ ಸೇಮ್ ಇದೆ. ಸೊ ಬೇಸ್ ಸೇಮ್ ಇದ್ದಾಗ ಪವರ್ ನ ನಾವು ಆಡ್ ಮಾಡ್ತಾ ಹೋಗ್ಬೋದು ಮಲ್ಟಿಪ್ಲೈ ಮಾಡುವಂತ ಕೇಸಸ್ ಅಲ್ಲಿ. ಸೊ ಇವಾಗ ನಾನು ಒಂದ್ ಕಡೆ ಬರ್ಕೋತೀನಿ, ಎಕ್ಸ್ ಟರ್ಮ್ ಒಂದ್ ಕಡೆ, ವೈ ಟರ್ಮ್ ಒಂದ್ ಕಡೆ. ಸೊ 27 ಎಕ್ಸ್ ಟು ದ ಪವರ್ ಆಫ್ 6 ಇಂಟು ಎಕ್ಸ್ ಟು ದ ಪವರ್ ಆಫ್ 8 y ಟು ದ ಪವರ್ ಆಫ್ 9 ಇಂಟು y ಟು ದ ಪವರ್ ಆಫ್ -4 ಅಂತ ಬರ್ಕೊಂಡೆ. ಸೊ ಈಗ ಬೇಸ್ ಸೇಮ್ ಇದೆ, 27 ಹಾಗೆ ಬರ್ಕೊಂತೀನಿ ನಾನು, ಬೇಸ್ ಸೇಮ್ ಇದೆ. ಸೊ ಇವೆರಡರದ್ದು ಕ್ಯಾಲ್ಕುಲೇಟ್ ಮಾಡಿದಾಗ ಎಕ್ಸ್ ಪವರ್ 6 ಪ್ಲಸ್ 8 ಆಡ್ ಮಾಡಬೇಕು, 6 ಪ್ಲಸ್ 8 ಅಂತ ಬಂದಾಗ 14 ಆಯ್ತು. ಸೊ ಇಲ್ಲಿ y ಟು ದ ಪವರ್ ಆಫ್ 9 - 4 ಇದೆ. ಸೊ 9 - 4 ಇದೆ ಅಂತ ಬಂದಾಗ ಇಲ್ಲಿ 5. ಸೊ ಇಲ್ಲಿ 9 ಹಿಂದೆ ನಮಗೆ ಪಾಸಿಟಿವ್ ಸೈನ್ ಇರೋದ್ರಿಂದ ನಾವಿಲ್ಲಿ ಪಾಸಿಟಿವ್ ಸೈನ್ ಅಲ್ಲಿ ಇಟ್ಕೊಂತೀವಿ. ಸೊ 27 ಎಕ್ಸ್ ಟು ದ ಪವರ್ ಆಫ್ 14 y ಟು ದ ಪವರ್ ಆಫ್ 5 ನಮಗೆ ಫೈನಲ್ ಆನ್ಸರ್ ಬಂತು. ಸೊ ನೆಕ್ಸ್ಟ್ ಈ ಪ್ರಾಬ್ಲಮ್ ಕೂಡ ನೀವೇ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಏನಿದೆ, ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮಲ್ಟಿಪ್ಲೈ ಅಲ್ಲಿ ಇತ್ತು, ಇಲ್ಲಿ ಡಿವೈಡ್ ಅಂತ ಇದೆ. ಪವರ್ ಆಫ್ ಎ ಪವರ್, ಸೇಮ್ ಪವರ್ ಆಫ್ ಎ ಪವರ್ ಇದೆ. ನಾನು ಒಂದ್ ಸ್ಟೆಪ್ ಮಾಡಿರ್ತೀನಿ. ಇಲ್ಲಿ ಏನಾಗುತ್ತೆ, 6 ಸ್ಕ್ವೇರ್ ಆಗುತ್ತೆ. ಸೊ a² ಹೋಲ್ ಸ್ಕ್ವೇರ್ b ಟು ದ ಪವರ್ ಆಫ್ -3 ಹೋಲ್ ಟು ದ ಪವರ್ ಆಫ್ ಸ್ಕ್ವೇರ್ ಆಯ್ತು. ಸೊ ಡಿವೈಡೆಡ್ ಬೈ 3 ಕ್ಯೂಬ್ ಹಾಗೆ ಇರುತ್ತೆ, a ಟು ದ ಪವರ್ ಆಫ್ -1 ಹೋಲ್ ಟು ದ ಪವರ್ ಆಫ್ +3 b ಟು ದ ಪವರ್ ಆಫ್ 4 ಹೋಲ್ ಟು ದ ಪವರ್ ಆಫ್ 3 ಆಯ್ತು. ಸೊ ಈಗ a ಪವರ್ m ಹೋಲ್ ಪವರ್ n ಫಾರ್ಮ್ ಅಲ್ಲಿ ಇದೆ, ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಸೊ ಈ ಪ್ರಾಬ್ಲಮ್ ನೀವೇ ಮಾಡಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಆಗೋಣ. ಸೊ ಈ ಪ್ರಾಬ್ಲಮ್ ಹೇಗಿದೆ ಅನ್ನೋದು ನೋಡೋಣ. ಸೊ x² y z ಪವರ್ 3 ಡಿವೈಡೆಡ್ ಬೈ z³ y² z. ಸೊ ಇದು ಕೂಡ ನೀವೇ ಸಾಲ್ವ್ ಮಾಡ್ಬೋದು. ಒಂದ್ ಮೆಥಡ್ ಹೇಳ್ತೀನಿ, ಇನ್ನೊಂದ್ ಮೆಥಡ್ ಏನಂದ್ರೆ ಸೇಮ್ ಟರ್ಮ್ ಇದ್ದಾಗ ಸಪ್ರೇಟ್ ಮಾಡಿ ಹೇಗೆ ಬರ್ಕೋಬಹುದು, ಸಪರೇಟ್ ಅಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಒಂದು ಹೇಳ್ಕೊಡ್ತೀನಿ. ಸೊ ಇಲ್ಲಿ ಏನಿದೆ, x² y z³ ಡಿವೈಡೆಡ್ ಬೈ z³ y² z ಅಂತಿದೆ ಅಲ್ವಾ. ಸೊ ನಾವು ಡೈರೆಕ್ಟ್ ಆಗು ಕೂಡ ಕ್ಯಾನ್ಸಲ್ ಮಾಡ್ಕೋಬಹುದು, ಅಥವಾ ಸಪರೇಟ್ ಆಗಿ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ನಾನೇನ್ ಮಾಡ್ತೀನಿ, ಈಗ ಒನ್ ಟರ್ಮ್ ಎಲ್ಲಾನು ಸಪರೇಟ್ ಬರಿತಾ ಹೋಗ್ತೀನಿ. x² x³ ಇದೊಂದು ಟರ್ಮ್ ಇದೆಯಾ. ಸೊ ಇಲ್ಲಿ y² ಸೊ z³ z ಸಪರೇಟ್ ಆಗಿ ಬರ್ಕೊಂಡೆ.
ನೆಕ್ಸ್ಟ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಕ್ಯೂಬ್ ಇದೆ. ಸೊ ಇದು ನ್ಯೂಮರೇಟರ್ಗೆ ಹೋದಾಗ ನಮ್ಗೆ ಎ ಪವರ್ ಎಂ ಎ ಪವರ್ ಎನ್ ಡಿವೈಡೆಡ್ ಬೈ ಎ ಪವರ್ ಎನ್ ಫಾರ್ಮ್ ಅಲ್ಲಿ ಬರ್ದಾಗ ಏನಾಗುತ್ತೆ, ಎಂ ಮೈನಸ್ ಎನ್ ಮಾಡ್ಬೇಕು. ಸೊ ಎಂ ಮೈನಸ್ ಎನ್ ಮಾಡಿದಾಗ ಏನಾಗುತ್ತೆ, ಇದು ಎಕ್ಸ್ ಪವರ್ 2 ಮೈನಸ್ 3 ವೈ ಪವರ್ ಏನು ಇಲ್ಲ ಇಲ್ಲಿ ಅಂತಂದ್ರೆ ನಂಬರ್ ಮೇಲೆ 1 ಅಂತ ಇರುತ್ತೆ. ಸೊ ಇದು -2 ಆಗುತ್ತೆ. ನೆಕ್ಸ್ಟ್ ಝೆಡ್ ಕ್ಯೂಬ್ -1 ಆಯ್ತು ಅಲ್ವಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಎಕ್ಸ್ 3 ಅಲ್ಲಿ 2 ಹೋದ್ರೆ 1, ಬಟ್ ಇಲ್ಲಿ ನೆಗೆಟಿವ್ ಸೈನ್ ಬರಿಬೇಕಾ ಪಾಸಿಟಿವ್ ಸೈನ್ ಬರಿಬೇಕಾ ಅಂತ ಬಂದಾಗ 3 ದೊಡ್ಡ ನಂಬರ್ ಆಗಿರೋದ್ರಿಂದ ಅದ್ರ ಹಿಂದೆ ಚಿಹ್ನೆ ನಮ್ಗೆ ನೆಗೆಟಿವ್ ಅಲ್ಲಿ ಇದೆ. ಸೊ -1 ಆಯ್ತು. ಸೊ ಇಲ್ಲೂ ಕೂಡ y -2 +1 ಇದೆ, ಇಲ್ಲೂ ಕೂಡ -1 ಅಲ್ಲಿ ಬರುತ್ತೆ. ಇಲ್ಲಿ z 3 ಇದೆ -1 ಇದೆ, ಸೊ 2 ಆಯ್ತು. 3 ಅಲ್ಲಿ 2 ಹೋದ್ರೆ 2 ಆಯ್ತು. ಸೊ ಇಲ್ಲಿ ಏನಾಗಿದೆ, ಎಕ್ಸ್ಗೂ ಕೂಡ ನೆಗೆಟಿವ್ ಪವರ್ ಇದೆ, ವೈಗೂ ಕೂಡ ನೆಗೆಟಿವ್ ಪವರ್ ಇದೆ. ನಮಗೆ ಪಾಸಿಟಿವ್ ಪವರ್ ಬೇಕು ಅಂತಂದಾಗ ನಾವು ಅದನ್ನ ಡಿವೈಡ್ ಅಲ್ಲಿ ಬರ್ಕೋಬಹುದು. ಸೊ ಝೆಡ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಇಂಟು ವೈ, ಇದು ಫೈನಲ್ ಆನ್ಸರ್. ಈ ತರ ಸಪರೇಟ್ ಆಗಿ ಬರ್ಕೊಂಡು ಫಾರ್ಮ್ ಮಾಡ್ಕೋಬಹುದು. ಇಲ್ಲ ನಾನು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತೀನಿ ನಂಗೆ ಗೊತ್ತಿದೆ ಅಂದ್ರೆ ಇಲ್ಲಿ ಝೆಡ್ ಇಲ್ಲಿ ಝೆಡ್ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಈ ರಿಮೈನಿಂಗ್ ಇಲ್ಲಿ ಝೆಡ್ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಸೊ ಇಲ್ಲಿ ಕೂಡ 1y ಕ್ಯಾನ್ಸಲ್ ಆಯ್ತು. ಸೊ ಡಿನಾಮಿನೇಟರ್ ಅಲ್ಲಿ y ಉಳ್ಕೊಳ್ಳುತ್ತೆ. ಇಲ್ಲಿ 2 ಇದೆ, ಎಕ್ಸ್ ಅನ್ನೋದು ಇಲ್ಲಿ 3 ಇದೆ. ಸೊ ಇದ್ರಲ್ಲಿ ಕ್ಯಾನ್ಸಲ್ ಆದ್ರೆ ಡೈರೆಕ್ಟ್ ಬೇಕಾದ್ರೆ ನೀವು ಇಲ್ಲಿ ಝೆಡ್ ಸ್ಕ್ವೇರ್ ಅನ್ನೋದು ರಿಮೈನಿಂಗ್ ಇದೆ, ಸೊ ಎಕ್ಸ್ ಮತ್ತೆ ವೈ ಉಳಿತು ಅನ್ನೋ ತರ ಕೂಡ ಡೈರೆಕ್ಟ್ ಆಗು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ಈ ಪ್ರಾಬ್ಲಮ್ ಕೂಡ ಸೇಮ್ ಇದೆ, ನೀವೇ ಸಾಲ್ವ್ ಮಾಡಿ. ಸಪರೇಟ್ ಆಗಿ ಬರ್ಕೊಂಡು ಕೂಡ ಸಾಲ್ವ್ ಮಾಡ್ಬೋದು. ಇಲ್ಲಿ 5 ಇದೆ ಅಲ್ವಾ, ಸೊ 5/15 ನನ್ನ ನಂಬರ್ಸ್ ನ ಒಂದ್ ಕಡೆ ಹೀಗ್ ಬರ್ದು a ಕ್ಯೂಬ್ a b ಸ್ಕ್ವೇರ್ b ಪವರ್ 4 c ಪವರ್ 4 c. ಸೊ ಈ ತರ ಸಪರೇಟ್ ಆಗಿ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ದಾಗ ಕೂಡ ಹೋಗ್ಬೋದು. ಸೊ ಈ ಪ್ರಾಬ್ಲಮ್ ಕೂಡ ನೀವೇ ಸಾಲ್ವ್ ಮಾಡಿ. ಸೊ ನೆಕ್ಸ್ಟ್ ಈ ಪ್ರಾಬ್ಲಮ್ ನೋಡೋಣ. ಇಲ್ಲೇನಿದೆ, 7a ಸ್ಕ್ವೇರ್ b ಟು ದ ಪವರ್ ಆಫ್ 3 ಡಿವೈಡೆಡ್ ಬೈ 9a ಎಕ್ಸ್ ಸ್ಕ್ವೇರ್ y ಇಂಟು 18x ಸ್ಕ್ವೇರ್ c ಡಿವೈಡೆಡ್ ಬೈ 15a c ಟು ದ ಪವರ್ ಆಫ್ 4 ಅಂತ ಇದೆ. ಸೊ ಈ ಪ್ರಾಬ್ಲಮ್ ಹೇಗ್ ಬರ್ಕೊಳ್ಳೋಣ ಅನ್ನೋದಾದ್ರೆ, ಸೇಮ್ ಫಸ್ಟ್ ನಂಬರ್ಸ್ ನ ಸಪರೇಟ್ ಆಗಿ ಬರ್ಕೊಬಹುದು, ಇಲ್ಲ ಹಾಗೆ ನಾನು ಮಾಡ್ತೀನಿ ಅಂದ್ರೂ a ಸ್ಕ್ವೇರ್ b ಕ್ಯೂಬ್ ಡಿವೈಡೆಡ್ ಬೈ 9a ಎಕ್ಸ್ ಸ್ಕ್ವೇರ್ y ಇಂಟು 18x ಸ್ಕ್ವೇರ್ c ಡಿವೈಡೆಡ್ ಬೈ 15a c ಟು ದ ಪವರ್ 4. ಸೊ ಇಲ್ಲಿ ಸೇಮ್ ನಂಬರ್ಸ್ ಸೇಮ್ ವ್ಯಾಲ್ಯೂ ಯಾವ್ದಾವ್ದಿದೆ ಅನ್ನೋದನ್ನ ನೋಡ್ಕೊಳ್ಳೋಣ ಫಸ್ಟ್. ಸೊ ಇಲ್ಲಿ 7/9 ಮತ್ತೆ ನಂಬರ್ಸ್ ನಾನು ಸಪರೇಟ್ ಬರ್ಕೊಂಡ್ಬಿಡ್ತೀನಿ, 18/15 ಎರಡಲ್ಲೂ ಕೂಡ ನಂಬರ್ ಅನ್ನ ಸಪರೇಟ್ ಬರ್ಕೊಂಡೆ. ನೆಕ್ಸ್ಟ್ ಎ ಸ್ಕ್ವೇರ್ ಇದೆ. ಸೊ ನ್ಯೂಮರೇಟರ್ ಅಲ್ಲಿ ಎಲ್ಲಾದ್ರೂ ಎ ಟರ್ಮ್ ಇದೆಯಾ, ಇಲ್ಲ. ಡಿನಾಮಿನೇಟರ್ ಅಲ್ಲಿ ಇಲ್ಲೊಂದಿದೆ, ಇಲ್ಲೂ ಇದೆ. ಸೊ ಎ ಇಂಟು ಎ ಅಲ್ಲೂ ಕೂಡ ಎ ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಬಿ ಕ್ಯೂಬ್ ಇದೆ, ನ್ಯೂಮರೇಟರ್ ಅಲ್ಲಿ ಬಿ ಟರ್ಮ್ ಇಲ್ಲ. ಸೊ ಡಿನಾಮಿನೇಟರ್ ಬಂದಾಗ್ಲೂ ಕೂಡ ಡಿನಾಮಿನೇಟರ್ ಅಲ್ಲೂ ಬಿ ಟರ್ಮ್ ಇಲ್ಲ. ಸೊ ಬಿ ಕ್ಯೂಬ್ ಹಾಗೆ ಇಟ್ಕೊಂತೀನಿ. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್, ಸೊ ಡಿನಾಮಿನೇಟರ್ ಅಲ್ಲೂ ಕೂಡ ಎಕ್ಸ್ ಸ್ಕ್ವೇರ್ ಅನ್ನೋದಿದೆ. ನೆಕ್ಸ್ಟ್ ಸಿ ಅಂತ ತಗೊಂಡಾಗ ಸಿ ಡಿನಾಮಿನೇಟರ್ ಅಲ್ಲೂ ಇದೆ, ಸಿ ಟು ದ ಪವರ್ ಆಫ್ 4 ಅಂತ. ನೆಕ್ಸ್ಟ್ ವೈ ನ್ಯೂಮರೇಟರ್ ಅಲ್ಲಿ ಇಲ್ಲ, ಬಟ್ ಡಿನಾಮಿನೇಟರ್ ಅಲ್ಲಿ ವೈ ಅನ್ನೋದಿದೆ. ಸೊ ಇಷ್ಟು ಟರ್ಮ್ ಇದೆಯಾ, ಟರ್ಮ್ ಇದ್ದಾಗ ನಾನು ಏನ್ ಮಾಡ್ಬೋದು, ಕ್ಯಾನ್ಸಲ್ ಯಾವ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ ಅದನ್ನ ಕ್ಯಾನ್ಸಲ್ ಮಾಡ್ಕೋಬಹುದು ಡೈರೆಕ್ಟ್ ಆಗಿ, ಇಲ್ಲ ಫಾರ್ಮ್ ಎ ಪವರ್ ಎಂ ಎ ಪವರ್ ಎನ್ ಆ ತರ ಸಬ್ಟ್ರಾಕ್ಟ್ ಆದ್ರೂ ಮಾಡ್ಕೋಬಹುದು. ಸೊ ಇಲ್ಲಿ 9 1s 9 2s 18 ಅದು ಕ್ಯಾನ್ಸಲ್ ಆಯ್ತಾ. ಸೊ ಎ ಸ್ಕ್ವೇರ್ ಇದೆ, ಎ ಸ್ಕ್ವೇರ್ ಇದೆ, ಎ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಬಿ ಕ್ಯೂಬ್ ಹಾಗೆ ಇರುತ್ತೆ, ಇಲ್ಲೂ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲೂ ಎಕ್ಸ್ ಸ್ಕ್ವೇರ್ ಇದೆ, ಸೊ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಸಿ ಇದೆ, ಇಲ್ಲಿ ಸಿ ಟು ದ ಪವರ್ ಆಫ್ 4 ಇದೆ, +4 ಇದೆ. ಸೊ ಇಲ್ಲಿ 1c ಇಲ್ಲಿ 1c ಕ್ಯಾನ್ಸಲ್ ಆದ್ರೆ ಇಲ್ಲಿ ರಿಮೈನಿಂಗ್ ಏನ್ ಉಳ್ಕೋತು, c/c ಟು ದ ಪವರ್ ಆಫ್ 4 ಅಲ್ಲಿ. ಸೊ 1/c ಕ್ಯೂಬ್ ಅಂತನಾದ್ರೂ ಉಳ್ಕೊಳ್ಳುತ್ತೆ. ಅಥವಾ ನಾವು ಅದು ನ್ಯೂಮರೇಟರ್ ಅಲ್ಲಿ ತಗೊಂಡೋಗಿದ್ರೆ ಸಿ ಟು ದ ಪವರ್ ಆಫ್ -3 ಅಂತ ಇರುತ್ತೆ. ಅಗೇನ್ ನಾವು ಡಿನಾಮಿನೇಟರ್ ಕಳಿಸಿದಾಗ ಇಷ್ಟೇ ಬರುತ್ತೆ ಅಲ್ವಾ. ಸೊ ರಿಮೈನಿಂಗ್ ಏನೇನ್ ಉಳಿದಿದೆ ಅದನ್ನ ಬರ್ಕೊಂತ ಹೋಗೋಣ. 7 × 2 14 ಡಿವೈಡೆಡ್ ಬೈ 15 ಹಾಗೆ ಬರ್ಕೊಳ್ಳೋಣ. ಸೊ ಎ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಬಿ ಕ್ಯೂಬ್ ಇದೆ ರಿಮೈನಿಂಗ್. ಸೊ ನ್ಯೂಮರೇಟರ್ ಅಲ್ಲಿ ಯಾವ ಟರ್ಮು ಇಲ್ಲ. ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಸಿ ಕ್ಯೂಬ್
ಮತ್ತೆ y ಉಳ್ಕೊಂತು. ಸೊ ಅದನ್ನ ನಾನು 14b³ ಡಿವೈಡೆಡ್ ಬೈ 15c³ y ಅಂತ ಬರ್ಕೊಂಡು. ಸೊ ಇದಿಷ್ಟು ಈ ಪ್ರಾಬ್ಲಮ್ದು ಸೊಲ್ಯೂಷನ್. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಇಲ್ಲೇನಿದೆ ಅಲ್ಲಿ 2 ಟರ್ಮ್ ಮಾತ್ರ ಇತ್ತು, ಇಲ್ಲಿ ಎಗೈನ್ ಡಿವೈಡ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ವಾ. ಸೊ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ಸ್ ಏನಾಗ್ತಾ ಹೋಗುತ್ತೆ, ಟಫ್ ಇರುತ್ತೆ. ಸೊ ಎಕ್ಸಾಮ್ಸ್ ಅಲ್ಲೂ ಅಷ್ಟೇ ನಿಮಗೆ ಈಸಿ ಪ್ರಾಬ್ಲಮ್ಸ್ ಇರಲ್ಲ, ಟಫ್ ಪ್ರಾಬ್ಲಮ್ಸ್ ಇರುತ್ತೆ. ನಾವು ವರ್ಕ್ಶೀಟ್ ನ ಸೆಂಡ್ ಮಾಡ್ತೀವಿ. ಸೊ ಅದರಲ್ಲಿ ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ತರ ಏನ್ ನಾವು ವರ್ಕ್ಶೀಟ್ ಅಲ್ಲಿ ಕೊಟ್ಟಿರ್ತೀವಲ್ಲ ಪ್ರಾಬ್ಲಮ್ಸ್, ಅದಕ್ಕಿಂತ ಅಪ್ಲಿಕೇಬಲ್ ಲೆವೆಲ್ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಸಾಲ್ವ್ ಮಾಡ್ತಾ ಹೋಗ್ಬೇಕಿರುತ್ತೆ. ಸೊ ಇಲ್ಲೇನಿದೆ 3a²b/4b³ c ಇಂಟು 2c²/8a³ ಡಿವೈಡೆಡ್ ಬೈ 6ac ಡಿವೈಡೆಡ್ ಬೈ 16b²x ಅಂತ ಇದೆ. ಸೊ ಇದನ್ನ ನಾನು ಹೇಗ್ ಬರ್ಕೋಬಹುದು ಅನ್ನೋದಾದ್ರೆ, ಫಸ್ಟ್ 3a²b ಡಿವೈಡೆಡ್ ಬೈ 4b³ c ಇಂಟು 2c²8a³ ಡಿವೈಡಲ್ ಇರೋದ್ರಿಂದ ನಾನು ಹೇಗ್ ಬರ್ಕೊಳ್ಳ, 6ac ಡಿವೈಡೆಡ್ ಬೈ 16b²x ಅಂತ ಬರ್ಕೊಳ್ಳ. ಸೊ ಇದು ಯಾವ ಫಾರ್ಮ್ ಅಲ್ಲಿ ಇದೆ, a/b c/d ಫಾರ್ಮ್ ಅಲ್ಲಿ ಇದೆಯಾ. ಸೊ ಇದನ್ನ ಹೇಗ್ ಬರ್ಕೋಬಹುದು ನಾವು, a/b ರೆಸಿಪ್ರೋಕಲ್ ಮಾಡಿದ್ರೆ ಇಂಟು d/c. ಸೊ AD/BC AD/BC ಈ ಫಾರ್ಮ್ ಅಲ್ಲಿ ಬರ್ಕೋಬಹುದಾ. ಸೊ ಈ ಫಾರ್ಮ್ ಅಲ್ಲಿ ಬರ್ಕೋಬೇಕು ಅಂತ ಬಂದಾಗ ಇಲ್ಲೇನಾಗುತ್ತೆ, 3a²b ಡಿವೈಡೆಡ್ ಬೈ 4b³ c ಇಂಟು 2c² ಡಿವೈಡೆಡ್ ಬೈ 8a³. ಸೊ ಇಲ್ಲಿ ನಾನು ಅಲ್ಲಿ ಹೇಳ್ದೆ 6ac/16b²x ನ ನಾವು ಈ ತರ c/d ಅಂತ ಮಾಡಿದಾಗ ನ್ಯೂಮರೇಟರ್ ತಗೋಬೇಕಂದ್ರೆ ಅದು ರೆಸಿಪ್ರೋಕಲ್ ಆಗುತ್ತೆ, ರೆಸಿಪ್ರೋಕಲ್ ಆಗಿ ಮಲ್ಟಿಪ್ಲೈ ಆಗುತ್ತೆ. ಸೊ ಅದು ಉಲ್ಟಾ ಬರ್ಕೋತೀವಿ. ರೆಸಿಪ್ರೋಕಲ್ ಅಂದ್ರೆ 16b²x ಡಿವೈಡೆಡ್ ಬೈ 6ac. ಸೊ ಇದಿಷ್ಟು ನಮ್ಗೆ ಟರ್ಮ್ ಬಂತು. ಇವಾಗ ಈಸಿ ಆಯ್ತಲ್ವಾ ನಮ್ಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಹಾಗೆ ಮಾಡ್ತಾ ಹೋಗೋಣ. ನಿಮ್ಗೆ ಸಪರೇಟ್ ಆಗಿ ಹೇಗೆ ಸಾಲ್ವ್ ಮಾಡ್ಬೇಕು ಅನ್ನೋದು ಕೂಡ ತೋರಿಸಿದೀನಿ. ನೀವು ಆ ಫಾರ್ಮ್ ಅಲ್ಲಿ ಆದ್ರೂ ಕೂಡ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಕೂಡ ಮಾಡ್ಬೋದು. ಸೊ ಇಲ್ಲಿ 8 1s ಇಲ್ಲಿ 18, 8 2s 16, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, 2 × 2 4 ಆಯ್ತು. ಸೊ ಇಲ್ಲಿ ಡಿನಾಮಿನೇಟರ್ ಅಲ್ಲಿ 4 ಇದೆ ಅಲ್ವಾ. ಸೊ ಈ 4 ಈ 2 ಕ್ಯಾನ್ಸಲ್ ಆಯ್ತು. ಸೊ ಇನ್ನೇನ್ ರಿಮೈನಿಂಗ್ ಇದೆ ನಂಬರ್ಸ್ ಅಲ್ಲಿ ನೋಡಿದ್ರೆ ಇಲ್ಲಿ 3 ಇದೆ ನ್ಯೂಮರೇಟರ್ ಅಲ್ಲಿ, ಡಿನಾಮಿನೇಟರ್ ಅಲ್ಲಿ ಇಲ್ಲಿ 6 ಇದೆ. ಸೊ 3 1s 3 2s. ಸೊ ಕ್ಯಾನ್ಸಲ್ ಆಯ್ತಾ, ನಂಬರ್ಸ್ ಎಲ್ಲ ಆಲ್ಮೋಸ್ಟ್ ಮುಗೀತು. ನೆಕ್ಸ್ಟ್ ಟರ್ಮ್ಸ್ ನ ನೋಡ್ತಾ ಹೋಗೋಣ. ಎ ಅನ್ನೋ ಟರ್ಮ್ ಎಷ್ಟಿದೆ, ಇವಾಗ ಸಪರೇಟ್ ಬರ್ಕೊಂತ ಹೋಗೋಣ. ಸೊ 1/2 ನಾನು ಹಾಗೆ ಆಚೆ ಬರ್ದಿರ್ತೀನಿ. ಇಲ್ಲಿ ನ್ಯೂಮರೇಟರ್ ಅಲ್ಲಿ a² ಇದೆ, ಡಿನಾಮಿನೇಟರ್ ಅಲ್ಲಿ ಇಲ್ಲೂ a³ ಇದೆ, ಇಲ್ಲಿ a ಇದೆ. ಸೊ ಏನಾಗುತ್ತೆ, ಇಲ್ಲಿ a⁴ ಆಯ್ತು ಡಿನಾಮಿನೇಟರ್ ಅಲ್ಲಿ. ನೆಕ್ಸ್ಟ್ ಬಿ ಟರ್ಮ್ ಇದೆಯಾ, ಇಲ್ಲೊಂದು b ಇದೆ, ಇಲ್ಲಿ b² ಇದೆ. ನೆಕ್ಸ್ಟ್ b³ ಡಿವೈಡೆಡ್ ಬೈ ಇದು b⁴ ಆಗುತ್ತೆ. ಇಲ್ಲ b³ ಇಲ್ಲಿ b ಇದೆ, ಇಲ್ಲಿ b² ಇದೆ, ಇಲ್ಲಿ b³ ಆಯ್ತು. ಡಿವೈಡ್ ಅಲ್ಲೂ ಕೂಡ ಇಲ್ಲೇನಿದೆ b³ ಇದೆ. ನೆಕ್ಸ್ಟ್ ನ್ಯೂಮರೇಟರ್ ಅಲ್ಲಿ c² ಅಂತಿದೆ. ಸೊ ಡಿನಾಮಿನೇಟರ್ ಅಲ್ಲಿ ಇಲ್ಲೂ ಕೂಡ c ಇದೆ, ಇಲ್ಲೂ ಕೂಡ c ಇದೆ, c² ಆಯ್ತು. ಸೊ ಎಲ್ಲ ಮುಗ್ದಿದೆ ಡಿನಾಮಿನೇಟರ್ ಅಲ್ಲಿ. ಇಲ್ಲಿ ನ್ಯೂಮರೇಟರ್ ಅಲ್ಲಿ ಏನಿದೆ, x ಒಂದು ವ್ಯಾಲ್ಯೂ ಇದೆ. ಸೊ ಇದಿಷ್ಟು ವ್ಯಾಲ್ಯೂ ಇದೆ ಅಲ್ವಾ. ಇವಾಗ ಏನ್ ಮಾಡ್ಬೋದು, ನಮ್ಗೆ ಈಸಿ ಆಯ್ತು. ಇವಾಗ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ a² ಇದೆ, ಇಲ್ಲಿ a⁴ ಇದೆ, ಈ ಇದ್ರಲ್ಲಿ a⁴ ಅಲ್ಲಿ 2 ಹೋಗುತ್ತೆ. ನೆಕ್ಸ್ಟ್ ಇದು b³ ಕ್ಯಾನ್ಸಲ್, ಇಲ್ಲೂ c² ಇದೆ, ಇಲ್ಲೂ c² ಇದೆ, ಕ್ಯಾನ್ಸಲ್ ಆಯ್ತು. ಸೊ ಇನ್ನ ನ್ಯೂಮರೇಟರ್ ಉಳ್ಕೊಂಡಿದ್ ಯಾವ ಟರ್ಮ್, ನಮ್ಗೆ x ಒಂದು a ಟರ್ಮ್ ಡಿವೈಡೆಡ್ ಬೈ 2 ಹಾಗೆ ಬರ್ಕೊಳ್ಳೋಣ. ಇಲ್ಲಿ a² a⁴ ಅಂತಿತ್ತು. ಸೊ ಇದು ಮೇಲ್ಗಡೆ ಹೋದಾಗ ಏನಾಗುತ್ತೆ, ನಮಗೆ ಈ ಫಾರ್ಮ್ ಅಲ್ಲಿ ಸಿಕ್ತು 1/a². ನ್ಯೂಮರೇಟರ್ ಹೋದಾಗ ಅದು a⁻⁻² ಅಲ್ಲಿರುತ್ತೆ. ಎಗೇನ್ ನಾವು ಡಿನಾಮಿನೇಟರ್ ಕಳ್ಕೊಂಡ್ ಬಂದಾಗ ಸೊ 1/a² ಫಾರ್ಮ್ ಅಲ್ಲಿ ಇರುತ್ತೆ, a². ಸೊ ಇದು ನಮ್ಗೆ ಫೈನಲ್ ಸೊಲ್ಯೂಷನ್. ಸೊ ಡಿವೈಡ್ ಅಲ್ಲಿ ಎಕ್ಸ್ಟ್ರಾ ನಂಬರ್ ಕೊಟ್ಟು ಡಿವೈಡ್ ಅಲ್ಲಿ ಕೊಟ್ಟಿದ್ರು ಕೂಡ ಅದನ್ನ ನೀವು ನೆಕ್ಸ್ಟ್ ರೆಸಿಪ್ರೋಕಲ್ ಮಾಡ್ಕೊಂಡು ಮಲ್ಟಿಪ್ಲೈ ಫಾರ್ಮ್ ಅಲ್ಲಿ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ಸೇಮ್ ಇದೇ ಪ್ರಾಬ್ಲಮ್ ತರ ಇನ್ನೊಂದು ಪ್ರಾಬ್ಲಮ್ ಇದೆ, ಅದು ಕೂಡ ನೀವೇ ಸಾಲ್ವ್ ಮಾಡಿ.
ಸೊ ಈ ಪ್ರಾಬ್ಲಮ್ ಬರ್ಕೊಳ್ಳಿ. ಸೊ ಇಲ್ಲಿ ಬರ್ಕೊಳಕ್ಕಾಗಿಲ್ಲ, ಫಾಸ್ಟ್ ಆಗಿದೆ ಅಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ಅಲ್ಲಿ ಅಗೇನ್ ಇನ್ನೊಂದ್ಸಲ ಕ್ಲಾಸ್ ನೋಡಿದಾಗ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕ್ಲಿಯರ್ ಆಗುತ್ತೆ. ಸೊ ನೆಕ್ಸ್ಟ್ ಬರ್ದಾಗಿದೆ ಅಂತ ಅನ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ಇಷ್ಟೊತ್ತು ನಾವು ಹೇಗೆ ರೂಲ್ ನ ಫಾಲೋ ಮಾಡ್ಕೊಂಡು ಆ ಬೇಸಿಸ್ ಮೇಲೆ ಪ್ರಾಬ್ಲಮ್ ನ ಸಿಂಪ್ಲಿಫೈ ಮಾಡ್ತಾ ಹೋಗ್ತಿದ್ವಿ, ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲೇ ಕೂಡ ಆನ್ಸರ್ಸ್ ನ ಇಡ್ತಿದ್ವಿ. ಸೊ ಇಲ್ಲಿ ನೆಕ್ಸ್ಟ್ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ಸಿಂಪ್ಲಿಫೈ ಅಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಸಿಂಪ್ಲಿಫೈ ಮಾಡಬೇಕು, ಹಾಗೆ ನಾವು ಎಕ್ಸ್ ಅಥವಾ ಎಂ ಯಾವ ಟರ್ಮ್ ನ ಕೊಟ್ಟಿರ್ತೀವೋ ಆ ಟರ್ಮ್ದು ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಎಕ್ಸ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಫಸ್ಟ್ ಕ್ವಶನ್ ನ ನೋಡೋಣ. ಸೊ ಫಸ್ಟ್ ಕ್ವಶನ್ ಏನಿದೆ, -3 x whole power x plus 1 into -3 power of 5 this equals -3 to the power of 7 ಅಂತ ಇದೆ ಅಲ್ವಾ. ಸೊ ಇಲ್ಲಿ ಏನ್ ನಾವು ಅಬ್ಸರ್ವ್ ಮಾಡ್ಬೋದು, ಬೇಸ್ ಸೇಮ್ ಇದೆ, ಇವೆರಡು ಇಕ್ವೇಶನ್ ಅಲ್ಲಿ ಏನಾಗಿದೆ, ಬೇಸ್ ಸೇಮ್ ಇದೆ. ಅವಾಗ ಪವರ್ಸ್ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಾವು ಆಡ್ ಮಾಡ್ಬೇಕು. ನಮ್ಗೆ ಇದು ಕೂಡ a ಪವರ್ m ಇಂಟು a ಪವರ್ n ಫಾರ್ಮ್ ಅಲ್ಲಿ ಇದೆ. ನೆಕ್ಸ್ಟ್ a ಪವರ್ m ಪ್ಲಸ್ n ಫಾರ್ಮ್ ಅಲ್ಲಿ ಬರ್ಕೋಬೇಕು ನಾವು ಅಲ್ವಾ. ಸೊ ಈ ಟರ್ಮ್ ನ ಬರ್ಕೊಳ್ಳೋದಾದ್ರೆ ಹೆಂಗ್ ಬರ್ಕೋಬಹುದು, -3 whole to the power of x plus 1. ಸೊ ಇದು m ಟರ್ಮ್ ಅನ್ಕೊಂಡ್ರೆ ಇದು x plus 1 ಆಗುತ್ತೆ. ಸೊ ಈ ಪ್ಲಸ್ n ಅನ್ನೋದಿದಲ್ವಾ, n ಜಾಗದಲ್ಲಿ ನಮಗೆ 5 ಇದೆ. ಸೊ ಪ್ಲಸ್ 5 ದಿಸ್ ಈಕ್ವಲ್ಸ್ -3 whole to the power of 7 ಅಂತ ಆಯ್ತು. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ, -3 whole to the power of x ಹಾಗೆ ಬರ್ಕೊಳ್ಳೋಣ. ಇಲ್ಲಿ 1 plus 5 ಇದೆ, 1 plus 5 ಆಡ್ ಮಾಡಿದ್ರೆ 6 ಆಯ್ತು. ದಿಸ್ ಈಕ್ವಲ್ಸ್ -3 ಅಂತ. ಸೊ ಇಲ್ಲಿ ಒಂದ್ ಅಬ್ಸರ್ವ್ ಮಾಡ್ಬೋದು ನಾವು, ಈ ತರ ಸಾಲ್ವ್ ಮಾಡಕ್ ಕೊಟ್ಟಾಗ, ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಾಗ ನಮಗೆ ರೈಟ್ ಸೈಡ್ ಲೆಫ್ಟ್ ಸೈಡ್ LHS ಮತ್ತೆ RHS ಎರಡೂ ಕಡೆ ಬೇಸು ಸೇಮ್ ಇರಬೇಕು. ಬೇಸು ಸೇಮ್ ಇದ್ದಾಗ ನಮಗೆ ಪವರ್ಸ್ ನ ನಾವು ಆಡ್ ಈಕ್ವಲ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ನಾವು ಬೇಸ್ ಸೇಮ್ ಇಲ್ಲ ಅಂದ್ರೆ ನಾವೇ ಬೇಸ್ ನ ಸೇಮ್ ಮಾಡ್ಕೋಬೇಕಾಗಿರುತ್ತೆ, ಅಥವಾ ಪವರ್ ನ ಸೇಮ್ ಮಾಡ್ಕೋಬೇಕಾ ಏನು ಅಂತ ಆಲ್ಟರ್ ಮಾಡ್ಕೋಬೇಕಾಗಿರುತ್ತೆ. ಸೊ ಬಟ್ ಇಲ್ಲಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಯಾವ್ದಾದ್ರು ಒಂದ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಬಂದಾಗ LHS ಮತ್ತೆ RHS ಎರಡೂ ಸೈಡ್ ಕೂಡ ನಮಗೆ ಏನ್ ಬೇಸ್ ಇದೆ, ಬೇಸು ಸೇಮ್ ಅಂತ ಇಟ್ಕೋಬೇಕು. ಫಸ್ಟ್ ಸೇಮ್ ಮಾಡ್ಕೊಂಡು ಅದಾದ್ಮೇಲೆ ಪವರ್ಸ್ ನ ಈಕ್ವಲ್ ಅಂತ ತಗೋಬೇಕಾಗಿರುತ್ತೆ. ಸೊ ಇಲ್ಲೇನಾಗುತ್ತೆ, -3 ಇದೆ, ಇಲ್ಲೂ -3 ಇದೆ. ಸೊ ಅವಾಗ x plus 6 ದಿಸ್ ಈಕ್ವಲ್ಸ್ 7 ಅಂತ ಬರ್ಕೋಬಹುದು. ಬೇಸು ಸೇಮ್ ಇದ್ದಾಗ ಪವರ್ ಈಕ್ವಲ್ ಆಗುತ್ತೆ. ಸೊ x plus 6 ದಿಸ್ ಈಕ್ವಲ್ಸ್ 7 ಅಂತ ಬರ್ಕೊಂಡೆ. ಸೊ ನಮ್ಗೆ ಹೇಳಿರೋದೇನವರು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಅಲ್ವಾ. ಸೊ x ಈಕ್ವಲ್ಸ್ 7. ಸೊ 6 ನ ರೈಟ್ ಸೈಡ್ ತಗೊಬಂದ್ರೆ -6 ಆಯ್ತು. ಸೊ x ಈಕ್ವಲ್ಸ್ 7 ಅಲ್ಲಿ 6 ಹೋದ್ರೆ ನಮಗೆ 1 ರಿಮೈನಿಂಗ್ 1. ಸೊ x ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ. ಸೊ ಸಿಂಪ್ಲಿಫೈ ಮಾಡಿ x ನ ಫೈಂಡ್ ಔಟ್ ಮಾಡಿ ಅಂತ ಬಂದಾಗ, ಸೊ ಬೇಸ್ ನ ಸೇಮ್ ಮಾಡ್ಕೋಬೇಕು ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್, ಅವಾಗ ಪವರ್ ಈಕ್ವಲ್ ಆಗುತ್ತೆ ಅಂತ ತಗೋಬಹುದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಯಾವ ತರ ಇದೆ, ಇಲ್ಲಿ ಫಸ್ಟ್ a ಪವರ್ m ಇಂಟು a ಪವರ್ n ಫಾರ್ಮ್ ಅಲ್ಲೂ ಇದೆ, ಹಾಗೆ ಪವರ್ ಆಫ್ ಎ ಪವರ್ ಫಾರ್ಮ್ ಅಲ್ಲೂ ಇದೆ ಅಲ್ವಾ. ಸೊ ಫಸ್ಟ್ ಏನ್ ಮಾಡ್ಬೇಕು ನಾವು, ವಿತ್ ಇನ್ ದ ಬ್ರಾಕೆಟ್ ಅಲ್ಲಿ ಏನಿದೆ ಅದನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. a ಪವರ್ m ಇಂಟು a ಪವರ್ n ಫಾರ್ಮ್ ಅಲ್ಲಿ ಅದನ್ನ ಸಾಲ್ವ್ ಮಾಡಿ ನಂತರ ಈ ಸ್ಕ್ವೇರ್ ನ ಅಪ್ಲೈ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ಏನಾಗುತ್ತೆ, 2 to the power of x minus 1 ಇದೆ ಇಂಟು 2 to the power of 3 ಇದೆ. ಸೊ ಇದನ್ನ ನಾನು a ಪವರ್ m ಪ್ಲಸ್ n ಫಾರ್ಮ್ ಅಲ್ಲಿ ಬರ್ಕೋತೀನಿ. ಅಂದ್ರೆ ಏನಾಗುತ್ತೆ, 2 to the power of x minus 1 ಪ್ಲಸ್ 3 ಆಯ್ತು, ಹೋಲ್ ಟು ದ ಪವರ್ ಆಫ್, ಇಲ್ಲಿ 2 ಏನಿದೆ ಅದು ಹಾಗೆ ಬರ್ಕೊಳ್ಳೋಣ, ಈಕ್ವಲ್ಸ್ 14. ನೆಕ್ಸ್ಟ್ 2x, ಇಲ್ಲಿ ಪ್ಲಸ್ 3 ಇದೆ, ಇಲ್ಲಿ -1 ಇದೆ. ಪ್ಲಸ್ 3 ಅಲ್ಲಿ -1 ಹೋದ್ರೆ +2. ಏನಕ್ಕೆ +2 ಅಂತಂದ್ರೆ ಸಬ್ಟ್ರಾಕ್ಟ್ ಮಾಡಿದಾಗ್ಲೂ ಇಲ್ಲಿ ದೊಡ್ಡ ನಂಬರ್ ಇಂದ ಪಾಸಿಟಿವ್ ಸೈನ್ ಇದೆ ಅದಕ್ಕೆ. ಸೊ ಇಲ್ಲಿ 2 ದಿಸ್ ಈಕ್ವಲ್ಸ್ ಟು ದ ಪವರ್ ಆಫ್ 14 ಆಯ್ತು. ಸೊ ಇಲ್ಲಿ a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n ಫಾರ್ಮ್ ಅಲ್ಲಿ ಇದೆಯಲ್ವಾ, ಪವರ್ ಆಫ್ ಎ ಪವರ್ ಫಾರ್ಮ್ ಅಲ್ಲಿ, ಅವಾಗ ಏನ್ ಮಾಡ್ಬೇಕು ನಾವು, ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ 2 ಟು ದ ಪವರ್ ಆಫ್ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಬರೆಯೋದಾದ್ರೆ ನಾವು ಹೀಗೆ ಬರ್ಕೋಬಹುದಲ್ವಾ, 2 ಇಂಟು x ಪ್ಲಸ್ 2 ಅಂತ. ಸೊ ಅದೇ ಅಗೇನ್ ನಾವು ಮಾಡಿದ್ರೆ 2x ಪ್ಲಸ್ ಇದರಿಂದ ಇದು ಮಲ್ಟಿಪ್ಲೈ ಮಾಡ್ಬೇಕು, ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡ್ಬೇಕು. 2x 4 ಆಯ್ತು, 14. ಸೊ ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಬೋದು ನಾವು, ಬೇಸು ಸೇಮ್ ಇದೆ, ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಎರಡು ಸೈಡ್ ಬೇಸ್ ಸೇಮ್ ಇದೆ. ನೆಕ್ಸ್ಟ್ ಬೇಸ್ ಸೇಮ್ ಇದ್ದಾಗ ಪವರ್ಸ್ ಈಕ್ವಲ್ ಆಗುತ್ತೆ ಅಂತ ಹೇಳಿದ್ವಿ ಅಲ್ವಾ. ಸೊ ಇಲ್ಲಿ 2
ಸೊ ಇಲ್ಲಿ ಬರೀತೀನಿ ನಾನು 2x ಪ್ಲಸ್ 4 ದಿಸ್ ಈಕ್ವಲ್ಸ್ 14 ಅಂತ ಆಯ್ತು. ನನಗ್ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ. ಸೊ 2x ಹಾಗೆ ಇಟ್ಕೊಂತೀನಿ, 14. ಸೊ ಈ 4 ರೈಟ್ ಸೈಡ್ ಹೋದ್ರೆ -4 ಆಯ್ತು. ಸೊ 2x ದಿಸ್ ಈಕ್ವಲ್ 14 ಅಲ್ಲಿ 4 ಹೋದ್ರೆ 10 ರಿಮೈನಿಂಗ್. ನಂಗೆ ಇಲ್ಲಿ 2x ಇದೆ, ನಂಗೆ x ಮಾತ್ರ ಬೇಕು, ಅವಾಗ x ಹಾಗೆ ಬರ್ದು 10. ಸೊ ಈ 2 ಇದ್ದಿದ್ದೇನಾಗುತ್ತೆ, ಡಿನಾಮಿನೇಟರ್ಗೆ ಹೋಗುತ್ತೆ, ರೈಟ್ ಸೈಡ್ ಕಳಿಸಿದಾಗ 2 ಆಯ್ತು. ಸೊ 2 1s 2 5s. ಸೊ x ಈಕ್ವಲ್ಸ್ 5. x ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಿ, ಎಷ್ಟಿದೆ, 5 ಇದೆ. ಸೊ ಇದೆಲ್ಲ ಬೇಸ್ ಸೇಮೇ ಕೊಟ್ಟಿದ್ರು, ಸಾಲ್ವ್ ಮಾಡಿದ್ರಿ. ಸೊ ಬೇಸ್ ಏನಾದ್ರು ಡಿಫ್ರೆಂಟ್ ಇದ್ರೆ ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಈ ಪ್ರಾಬ್ಲಮ್ ಅಲ್ಲಿ ಹೇಗಿದೆ, 16 x ಪವರ್ 1 ಟು ದ ಪವರ್ ಆಫ್ x ಪವರ್ 1 ದಿಸ್ ಈಕ್ವಲ್ಸ್ 8 ಟು ದ ಪವರ್ ಆಫ್ 2x ಮೈನಸ್ 1 ಅಂತಿದೆ. ಸೊ ಇಲ್ಲಿ ಬೇಸ್ ಸೇಮ್ ಇದೆ ಎರಡು ಕಡೆ, ಇಲ್ಲ. ಸೊ ಬೇಸ್ ಸೇಮ್ ಮಾಡ್ಕೋಬೇಕಲ್ವಾ ನಾವು ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ಈ 60ನ ಹೇಗ್ ಬರ್ಕೋಬಹುದು, 60ನ ನಾವು 4 ಸ್ಕ್ವೇರ್ ಅಂತ ಬರ್ಕೋಬಹುದಾ. ಫಸ್ಟ್ 4 ಸ್ಕ್ವೇರ್ ಅಂತ ಮಾಡ್ಕೊಂಡು ನೋಡೋಣ, ಆಮೇಲೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಹೇಗ್ ಸಾಲ್ವ್ ಮಾಡೋದಂತ. 4 ಸ್ಕ್ವೇರ್ ಅಂತ ಬರ್ಕೊಂಡೆ, ಓಲ್ ಟು ದ ಪವರ್ ಆಫ್ x ಪ್ಲಸ್ 1 ಹಾಗೆ ಇರ್ಲಿ. ದಿಸ್ ಈಕ್ವಲ್ಸ್ 8ನ ನಾನು ಅವಾಗ್ಲೇ ಹೇಳಿದ್ದೀನಿ, 8ನ ನಾವು 2 ಕ್ಯೂಬ್ ಅಂತ ಬರ್ಕೋಬಹುದು ಅಂತ. ಸೊ ಇಲ್ಲಿ 2 ಕ್ಯೂಬ್ 2x ಮೈನಸ್ 1 ಹೇಗಿದೆ ಹಾಗೆ ಬರ್ಕೊಳ್ಳೋಣ. ಇವಾಗ ಅಗೇನ್ ಯಾವ ಫಾರ್ಮ್ ಅಲ್ಲಿ ಇದೆ ಇದು, 2 ಟು ದ ಪವರ್ ಆಫ್ a ಟು ದ ಪವರ್ ಆಫ್ m ಹೋಲ್ ಪವರ್ n ಫಾರ್ಮ್ ಅಲ್ಲಿ ಇದೆ ಅಲ್ವಾ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋದಾಗ 4 ಇಲ್ಲಿ ಡೈರೆಕ್ಟ್ ಮಾಡ್ತೀನಿ ನಾನು, 2x ಪ್ಲಸ್ 2 ದಿಸ್ ಈಕ್ವಲ್ಸ್ 2 ಹಾಗೆ ಬರ್ದು 2 ಇಂಟು 3 ಇಂಟು 2 6x ಮೈನಸ್ 3 ಇಂಟು -1 -3 ಆಯ್ತು. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಏನೋ ಮಾಡಿದ್ವಿ, ಬಟ್ ಅಗೇನ್ ನೋಡೋಣ, ಇಲ್ಲಿ ಬೇಸ್ ಸೇಮ್ ಇದೆಯಾ, ಬೇಸ್ ಸೇಮ್ ಇಲ್ಲ. ಸೊ ಅಗೇನ್ ನಾವು ಬೇಸ್ ಸೇಮ್ ಮಾಡ್ಕೋಬೇಕು ಅಂತಂದ್ರೆ 4ನ ನಾವು ಹೇಗ್ ಬರ್ಕೋಬಹುದು, 2 ಸ್ಕ್ವೇರ್ ಅಂತ ಬರ್ಕೋಬಹುದಾ. ಸೊ ಅಗೇನ್ ಇಲ್ಲಿ ಏನ್ ಮಾಡೋಣ, 4ನ 2 ಸ್ಕ್ವೇರ್ ಅಂತ ಬರ್ಕೊಂಡು 2x ಪ್ಲಸ್ 2 ದಿಸ್ ಈಕ್ವಲ್ಸ್ 2 6x ಮೈನಸ್ 3 ಅಂತ ಬರ್ಕೊಳ್ಳೋಣ. ಇದನ್ನ ಮತ್ತೆ ಮಲ್ಟಿಪ್ಲೈ ಮಾಡ್ಬೇಕು, a ಪವರ್ m ಹೋಲ್ ಪವರ್ n ಫಾರ್ಮ್ ಅಲ್ಲಿ ಇದೆ. 2 ಇಂಟು 2x ಅಂತ ಬಂದಾಗ 4x ಪ್ಲಸ್ 4 ದಿಸ್ ಈಕ್ವಲ್ಸ್ 2 6x ಮೈನಸ್ 3 ಆಯ್ತು. ಸೊ ಇವಾಗ ಬೇಸ್ ಸೇಮ್ ಇದೆ, ಆವಾಗ ನಾವು ಏನ್ ಮಾಡ್ಬೋದು, ಪವರ್ಸ್ ನ ಈಕ್ವಲ್ ಅಂತ ಬರ್ಕೋಬಹುದು. ಸೊ ಇಲ್ಲಿ ಏನಾಗುತ್ತೆ, 4x ಪ್ಲಸ್ 4 ದಿಸ್ ಈಕ್ವಲ್ಸ್ 6x ಮೈನಸ್ 3 ಆಯ್ತು. ಸೊ ಇವಾಗ ಏನ್ ಮಾಡೋಣ, ನಾವು ಎಕ್ಸ್ ಟರ್ಮ್ ಎಲ್ಲ ಒಂದ್ ಸೈಡು, ಜಸ್ಟ್ ನಂಬರ್ ಮಾತ್ರ ಒಂದ್ ಸೈಡ್ ಬರ್ಕೊಳ್ಳೋಣ. ಸೊ ಎಕ್ಸ್ ಟರ್ಮ್ ಎಲ್ಲ ಒಂದ್ ಸೈಡ್ ಅಂತ ಬಂದಾಗ ಇಲ್ಲಿ ಬರೀತಾ ಹೋಗ್ತೀನಿ ನಾನು. ಸೊ ಇಲ್ಲಿ 6x ಮೈನಸ್ 4x ಆಯ್ತು, ಡಿವೈಡೆಡ್ ಬೈ 4 ಮೈನಸ್ 3 ಇದ್ದು ಈಕ್ವಲ್ಸ್ ಇಂದ ಸೈಡ್ಗೆ ಹೋದ್ರೆ ಪ್ಲಸ್ 3 ಆಯ್ತು. ಸೊ ಇಲ್ಲಿ 6x ಅಲ್ಲಿ 4x ಹೋದ್ರೆ 2x ದಿಸ್ ಈಕ್ವಲ್ಸ್ 7. ಸೊ x ಈಕ್ವಲ್ಸ್ 7/2. x ವ್ಯಾಲ್ಯೂ ಏನ್ ಬಂತು ನಮ್ಗೆ, 7/2. ಸೊ ಈ ತರ ಪವರ್ ಸೇಮ್ ಇಲ್ಲ ಅಂತಂದ್ರೆ ಇದನ್ನ ಸೇಮ್ ಮಾಡ್ಕೋಬೇಕಾಗಿರುತ್ತೆ. ಬೇಸ್ ನ ನಾವು ಸೇಮ್ ಮಾಡ್ಕೊಂಡು ಈಕ್ವಲ್ಸ್ ಅಂತ ಪವರ್ಸ್ ನ ಬರ್ಕೋಬಹುದು. ಸೊ ನೆಕ್ಸ್ಟ್ ಈ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡಿ. ಇಲ್ಲೂ ಕೂಡ ಸೇಮ್ 5 ಬೇಸ್ ಇಲ್ಲಿ 5 ಇದೆ, x ಪ್ಲಸ್ 2 ಅಂತಿದೆ. ದಿಸ್ ಈಕ್ವಲ್ಸ್ 125 ಟು ದ ಪವರ್ ಆಫ್ 2x ಮೈನಸ್ 1 ಅಂತಿದೆ. ಸೊ ಇಲ್ಲಿ 125 ನ ನಾವು 5 ಬೇಸ್ ಅಲ್ಲಿ ಮಾಡ್ಬೇಕು, ಬೇಸ್ ನ ಸೇಮ್ ಮಾಡ್ಕೋಬೇಕು ಅಂದಾಗ 125 ನ ಹೇಗ್ ಬರ್ಕೋಬಹುದು ಅನ್ನೋದನ್ನ ಫಸ್ಟ್ ಅಬ್ಸರ್ವ್ ಮಾಡಿ. ಬೇಸ್ 5 ಅಲ್ಲಿ ನಾವು 125 ನ ಬರ್ಕೋಬಹುದಾ ಅಂತ ನೋಡಿ, ಅದಾದ್ಮೇಲೆ ಸಾಲ್ವ್ ಮಾಡ್ತಾ ಹೋಗಿ. ಸೊ ಇಲ್ಲೂ ಕೂಡ ಸೇಮ್ ಇದೆ. ಏನ್ ಸೇಮ್ ಇದೆ ಅಂತಂದ್ರೆ, ಇಲ್ಲಿ 8 ನಾನು ಅವಾಗ್ಲೇ ಹೇಳಿದೆ, 8ನ ನಾವು 2 ಕ್ಯೂಬ್ ಅಂತ ಬರ್ಕೋಬಹುದು, 4ನ 2 ಸ್ಕ್ವೇರ್ ಅಂತ ಬರ್ಕೋಬಹುದು, 16ನ ಫಸ್ಟ್ 4 ಸ್ಕ್ವೇರ್ ಅಂತ ಬರ್ಕೊಂಡು ನೆಕ್ಸ್ಟ್ ಸಾಲ್ವ್ ಮಾಡ್ತಾ ಹೋಗ್ಬೋದು. ಇದನ್ನ ಹೇಗ್ ಬರ್ಕೋಬಹುದು ಅಂದ್ರೆ 2 ಕ್ಯೂಬ್ ಹೋಲ್ ಪವರ್ 2x ಪ್ಲಸ್ 1 ಇಂಟು 2 ಸ್ಕ್ವೇರ್ ಹೋಲ್ ಪವರ್ x ಮೈನಸ್ 2 ದಿಸ್ ಈಕ್ವಲ್ಸ್ 4 ಸ್ಕ್ವೇರ್ ಹೋಲ್ ಪವರ್ x ಅಂತಿದೆ. ಸೊ ಇದು ಇವಾಗ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ನಮಗೆ, 2 6x ಪ್ಲಸ್ 3 ಇಂಟು 2 2x ಮೈನಸ್ 4 ದಿಸ್ ಈಕ್ವಲ್ಸ್ 4 2x ಆಯ್ತು.
ಸೊ ಇಲ್ಲಿ ಫಸ್ಟ್ ಇಲ್ಲೇ a ಪವರ್ n ಫಾರ್ಮ್ ಅಲ್ಲಿ ಇದೆ, ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಬೇಸ್ ಇಲ್ಲಿ 2 ಅಲ್ಲಿ ಇದೆ, ಇಲ್ಲಿ 4 ಅಲ್ಲಿ ಇದೆ. ಸೊ 2 ಅಲ್ಲಿ ಬೇಸ್ ಬರೋ ತರನು ಮಾಡ್ಕೊಂತ ಹೋಗೋಣ. ಸೊ ಇಲ್ಲಿ 2 to the power of 6x plus 3 plus 2x minus 4 this equals 2 square whole power 2x ಅಂತ ಬರ್ಕೋಬಹುದು ಅಲ್ವಾ. ಸೊ ನೆಕ್ಸ್ಟ್ ಇಲ್ಲಿ 2 to the power of 6x ಇದೆ, ಇಲ್ಲಿ 2x ಇದೆ, 8x, ಇಲ್ಲಿ 3 ಇದೆ, ಇಲ್ಲಿ -4 ಇದೆ, -1 ಆಯ್ತು. ದಿಸ್ ಈಕ್ವಲ್ಸ್ 2 to the power of 4x ಆಯ್ತು. ಸೊ ಈಗ ಬೇಸ್ ಎರಡು ಕಡೆ ಸೇಮ್ ಇದೆ, ಅವಾಗ ಪವರ್ಸ್ ನಮ್ಗೆ ಈಕ್ವಲ್ ಆಗುತ್ತೆ. 8x - 1 ದಿಸ್ ಈಕ್ವಲ್ಸ್ 4x ಆಯ್ತು. ಸೊ ನಮ್ಗೆ ಏನ್ ಮಾಡ್ಬೇಕು, ಎಕ್ಸ್ಟ್ರಾ ಎಲ್ಲ ಒಂದ್ ಕಡೆ ನಂಬರ್ಸ್ ಎಲ್ಲ ಒಂದ್ ಸೈಡ್ ತಗೊಂಡ್ರೆ 8x, ಸೊ ಇಲ್ಲಿ +4x ಇದ್ದಿದ್ದು ಲೆಫ್ಟ್ ಸೈಡ್ ಬಂದಾಗ -4x ಆಯ್ತು, -1 ಇದ್ದಿದ್ದು ರೈಟ್ ಸೈಡ್ ಹೋದ್ರೆ +1 ಆಯ್ತು. ಸೊ 8x ಅಲ್ಲಿ 4x ಹೋದ್ರೆ ಎಷ್ಟಾಗುತ್ತೆ ನಮಗೆ, ಅಗೇನ್ 4x ಸಿಕ್ತು. ಸೊ 1 ಈಕ್ವಲ್ಸ್ 1. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದ್ರಿಂದ ನಾವು 1/4 4 ಡಿನಾಮಿನೇಟರ್ಗೆ ಹೋಗುತ್ತೆ. ಸೊ 1/4 ಆಯ್ತು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಈ ಪ್ರಾಬ್ಲಮ್ ಕೂಡ ಸೇಮ್ ಇದೆ, ನೀವು ಸಾಲ್ವ್ ಮಾಡಿ. ಇಲ್ಲಿ ಎರಡು ಸೈಡ್ ಕೂಡ ಬೇಸ್ ನ ಸೇಮ್ ಮಾಡ್ಕೊಂಡು ನಂತರ ಸಾಲ್ವ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಇಷ್ಟೊತ್ತು ನಂಬರ್ಸ್ ಅಲ್ಲಿ ಇದ್ದಾಗ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ವಿ, ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ವಿ. ಈಗ ಇಲ್ಲಿ ವರ್ಡ್ ಪ್ರಾಬ್ಲಮ್ ಇದ್ರೆ ಹೇಗ್ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡೋಣ. ಸೊ ಈ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ, ದ ಸೈಡ್ ಲೆಂತ್ ಆಫ್ ಎ ಸ್ಕ್ವಯರ್ ಈಸ್ ರೆಪ್ರೆಸೆಂಟೆಡ್ ಆಸ್ ಎಕ್ಸ್ ಸ್ಕ್ವೇರ್. ರೈಟ್ ಆನ್ ಎಕ್ಸ್ಪ್ರೆಷನ್ ಫಾರ್ ಇಟ್ಸ್ ಏರಿಯಾ ಅಂಡ್ ಸಿಂಪ್ಲಿಫೈ ಇಟ್ ಫಾರ್ x = 3 ಅಂತ ಇದೆ ಅಲ್ವಾ. ಸೊ ಫಸ್ಟ್ ಏನ್ ಕೇಳಿದ್ದಾರೆ ಅಂತ ನೋಡೋಣ. ಸೈಡ್ ಲೆಂತ್ ಆಫ್ ಎ ಸ್ಕ್ವಯರ್, ಸೊ ಒಂದು ಸ್ಕ್ವೇರ್ದು ಸೈಡ್ ಲೆಂತ್ ನ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಸೊ ಸ್ಕ್ವೇರ್ ಬರ್ಕೊಳ್ಳೋಣ ಮೊದಲು, ರಫ್ ಸ್ಕೆಚ್ ಇದು ಆಯ್ತಾ. ಸೊ ಗಿವನ್ ಬರ್ಕೋಬೇಕಲ್ವಾ ನಾವು ಸಾಲ್ವ್ ಮಾಡ್ಬೇಕಂದ್ರೆ. ಸೊ ಎಕ್ಸ್ ಸ್ಕ್ವೇರ್ ಅನ್ನೋದು ಸ್ಕ್ವೇರ್ದು ಒಂದ್ ಲೆಂತ್. ನಾವು ಫಸ್ಟ್ ಇದನ್ನ ಎ ಅಂತ ತಗೊಂಡಿರ್ತೀನಿ ಅಂತ ಅನ್ಕೊಂಡ್ರು, ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಲೆಂತ್ ನ ಕೊಟ್ಟಿದ್ದಾರೆ. ಸೊ ಸೈಡ್ ಲೆಂತ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ರೈಟ್ ಆನ್ ಎಕ್ಸ್ಪ್ರೆಷನ್ ಫಾರ್ ಇಟ್ಸ್ ಏರಿಯಾ, ಏರಿಯಾಗೆ ಎಕ್ಸ್ಪ್ರೆಸ್ ಮಾಡಿ ಅಂತ. ಸೊ ಇದನ್ನ ನಾನು ಎ ಅಂತ ತಗೋತೀನಿ. ಏನಕ್ಕೆ ಅಂತಂದ್ರೆ ಎ ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಅಂತ, ಒಂದು ಸೈಡು ಎ ನಾವು ಎ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದನ್ನೇ ಅವರು ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು ಅಂತ ಬಂದಾಗ ಏರಿಯಾ ಆಫ್ ದ ಸ್ಕ್ವೇರ್ ಏನ್ ಫಾರ್ಮುಲಾ ಇದೆ ನಮ್ಗೆ, ಏರಿಯಾ ಆಫ್ ದ ಸ್ಕ್ವೇರ್ ಎ ಸ್ಕ್ವೇರ್, ನಮ್ದು ಫಾರ್ಮುಲಾ ಇರೋದು ಎ ಸ್ಕ್ವೇರ್, ಎ ಇಂಟು ಎ ಸ್ಕ್ವೇರ್. ಸೊ ನನಗೆ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅವ್ರೇನೆ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಎ ಜಾಗಕ್ಕೆ ಎಕ್ಸ್ ಸ್ಕ್ವೇರ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಒಂದು ಎಕ್ಸ್ಪ್ರೆಷನ್ ನ ಫಾರ್ಮ್ ಮಾಡ್ಕೋಬೇಕಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ ಸ್ಕ್ವೇರ್, ಸೊ a/m ಹೋಲ್ ಪವರ್ n ಫಾರ್ಮ್ ಅಲ್ಲಿ ಇದೆ. ಸೊ ಇವಾಗ ಏನ್ ಮಾಡ್ಬೇಕು ನಾನು, ಎಕ್ಸ್ ಟು ದ ಪವರ್ ಆಫ್ ಎರಡನ್ನು 2 × 2 ಮಾಡ್ಕೊಂಡ್ರೆ 4 ಆಯ್ತು, ಎಕ್ಸ್ ಟು ದ ಪವರ್ ಆಫ್ 4 ಆಯ್ತು. ಸೊ ಈ ಒಂದು ಎಕ್ಸ್ಪ್ರೆಷನ್ ಬಂತು ನಂಗೆ, x⁴ ಅಂತ ಬಂತು. ಅದಾದ್ಮೇಲೆ ಎಕ್ಸ್ಪ್ರೆಷನ್ ಫೈಂಡ್ ಔಟ್ ಮಾಡಾದ್ಮೇಲೆ ಸಿಂಪ್ಲಿಫೈ ಫಾರ್ ಇಟ್ x = 3 ಅಂತ ಹೇಳಿದ್ದಾರೆ. ಸೊ ಈಗ ಎಕ್ಸ್ ವ್ಯಾಲ್ಯೂ ನಾವು ಎಕ್ಸ್ಪ್ರೆಸ್ ಮಾಡ್ಕೊಂಡಾಯ್ತು, ಎಕ್ಸ್ಗೆ ಈಗ ನಾನು 3 ನ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಎಕ್ಸ್ಗೆ ಏನಿದೆ 3 ಅಂತಿದೆ, 3 to the power of 4 ಅಂತ ಆಯ್ತು. ಸೊ 3 to the power of 4 ಅಂತಂದ್ರೆ ಏನ್ ಮೀನಿಂಗು, 3 ಅನ್ನೋದನ್ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಅಂತ ಅಲ್ವಾ. ಸೊ ನಾನಿಲ್ಲಿ 3 × 3 × 3 × 3 ಮಾಡ್ಕೊಂಡ್ರೆ ನಂಗೆ ಎಷ್ಟು ಆನ್ಸರ್ ಬರುತ್ತೆ ಅದನ್ನ ನಾನಿಲ್ಲಿ ಬೇಕಾಗಿರುತ್ತೆ. ಸೊ ಇಲ್ಲಿ 3 × 3 9 ಅಂತ ತಕೊಳ್ಳೋಣ, ಇಲ್ಲೂ 9. ಸೊ 9 × 9 81 ಆಯ್ತು. ಸೊ ಇಲ್ಲಿ 81 ಅಷ್ಟು ನಮಗೆ ಏಗೆ ಸಿಗ್ತಾ ಹೋಯ್ತು ಅಂತ ಹೇಳ್ಬೋದು. ಏರಿಯಾ ಆಫ್ ದ ಸ್ಕ್ವೇರ್ ಎಷ್ಟಿದೆ ಇಲ್ಲಿ 81. ಈ ತರ ವರ್ಡ್ ಪ್ರಾಬ್ಲಮ್ ಕೊಟ್ಟಿದ್ದಾಗ ಫಸ್ಟ್ ನಾವು ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಂಡು ಆಮೇಲೆ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ದ ವಾಲ್ಯೂಮ್ ಆಫ್ ಎ ಕ್ಯೂಬ್ ರೆಪ್ರೆಸೆಂಟೆಡ್ ಆಸ್ a cube. If the side length doubles, write an expression for the new volume and simplify it. ಒಂದು ಕ್ಯೂಬ್ ಇದೆ, ಒಂದು ಕ್ಯೂಬ್ ಇದೆ. ಸೊ ಆ ಕ್ಯೂಬ್ದು ವಾಲ್ಯೂಮ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಆಫ್ ಎ ಕ್ಯೂಬ್ ಕೊಟ್ಟಿದ್ದಾರೆ ನಮಗೆ. a ಕ್ಯೂಬ್ ಅಂತ ಇದೆ ಆಯ್ತಾ.
ಸೊ ನಾವು ಒಂದು ಸೈಡ್ ನ ನಾವ್ ಏನಂತ ಕನ್ಸಿಡರ್ ಮಾಡ್ತೀವಿ, ಸ್ಕ್ವೇರ್ ಅಲ್ಲಿ ಆಗಿರ್ಲಿ ಅಥವಾ ಇದ್ರಲ್ಲಿ ಸೈಡ್ ಲೆಂತ್ ನ ನಾನು ಫಸ್ಟ್ ಎ ಅಂತ ತಗೊಂಡಿರ್ತೇನೆ, ಆಯ್ತಾ. ಸೊ ಒಂದು ಸೈಡ್ ಲೆಂತ್ ನಮಗೆ ಎ ಅನ್ನೋದಿದೆ. ಅವ್ರು ಕೇಳಿದರೆ ಇಫ್ ದ ಸೈಡ್ ಲೆಂತ್ ಡಬಲ್ಸ್, ಸೈಡ್ ಲೆಂತ್ ಏನಾಗುತ್ತಂತೆ ಅಂದ್ರೆ ಡಬಲ್ ಆಗುತ್ತಂತೆ. ಸೊ ಈ ಸೈಡ್ ಲೆಂತ್ ಎ ಇದ್ದಿದ್ದು ಏನಾಗುತ್ತೆ ನೆಕ್ಸ್ಟ್ ಡಬಲ್ ಅಂತ ಬಂದಾಗ 2a ಆಯ್ತು, ಓಕೆನಾ. ಸೊ ನೆಕ್ಸ್ಟ್ ಅವಾಗ ಏನಾಗುತ್ತೆ, ರೈಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ದ ನ್ಯೂ ವಾಲ್ಯೂಮ್. ಫಸ್ಟ್ ಒಂದು ವಾಲ್ಯೂಮ್ ಕೊಟ್ಟಿದ್ದಾರೆ ಎ ಕ್ಯೂಬ್ ಅಂತ, ನೆಕ್ಸ್ಟ್ ಲೆಂತ್ ಡಬಲ್ ಆದ್ಮೇಲೆ ಇನ್ನೊಂದು ವಾಲ್ಯೂಮ್ ಬರೀರಿ ಅಂತ ಹೇಳಿದ್ದಾರೆ. ಸೊ ಅವಾಗ ನ್ಯೂ ವಾಲ್ಯೂಮ್ ಅಂತ ನಾನು ವಿ ನ್ಯೂ ಅಂತ ಬರ್ಕೊಂತೀನಿ. ಸೊ ಅವಾಗ ಏನಾಗುತ್ತೆ, ಎ ಜಾಗದಲ್ಲಿ 2a ಹೋಲ್ ಟು ದ ಪವರ್ ಆಫ್ 3 ಆಯ್ತು ನ್ಯೂ ವಾಲ್ಯೂಮ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಈ 2 ಅನ್ನೋದು ಈ ಕ್ಯೂಬ್ ಏನಿದೆ ಅದು 2ಗೂ ಸಂಬಂಧಪಟ್ಟಿದೆ, ಎಗೂ ಸಂಬಂಧಪಟ್ಟಿದೆ ಅಲ್ವಾ. ಸೊ ಇದನ್ನ ಸಪರೇಟ್ ಬರ್ಕೊಳ್ಳೋದಾದ್ರೆ 2 ಕ್ಯೂಬ್ ಎ ಕ್ಯೂಬ್ ಅಂತ ಬರ್ಕೋಬಹುದು. ಸೊ ಇಲ್ಲಿ 2 ಕ್ಯೂಬ್ ಅಂತ ಬಂದಾಗ ನಾನು ಇಲ್ಲಿ 2 ಕ್ಯೂಬ್ ನ 8 ಅಂತ ಬರ್ಕೋತೀನಿ, ಎ ಕ್ಯೂಬ್ ಹಾಗೆ ಬರೀತೀನಿ. ಸೊ ಇಲ್ಲಿ ವಾಲ್ಯೂಮ್ ಆಫ್ ದ ಕ್ಯೂಬ್ ಏನ್ ಬಂತು, 8a ಕ್ಯೂಬ್ ಬಂತು. ಸೊ ವರ್ಡ್ ಪ್ರಾಬ್ಲಮ್ ಕೊಟ್ಟಾಗ ಎಕ್ಸ್ಪ್ರೆಷನ್ ಬರ್ದು ನಂತರ ಸಾಲ್ವ್ ಮಾಡ್ಬೇಕಾಗಿರುತ್ತೆ. ಸೊ ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನ ನೀವೇ ಸಾಲ್ವ್ ಮಾಡಿ ಹೇಳ್ತೀನಿ ನಾನು. ಏನಿದೆ ಈ ಪ್ರಾಬ್ಲಮ್ ಅಲ್ಲಿ, ಎ ಸೋಲಾರ್ ಪ್ಯಾನಲ್ ಪ್ರೊಡ್ಯೂಸಸ್ 3 to the power of 3 units of energy per day. How much energy will it produce in 5 days? ಸೊ ಒಂದು ದಿನಕ್ಕೆ ಸೋಲಾರ್ ಪ್ಯಾನಲ್ 3 to the power of 3 units ಅಷ್ಟು ಎನರ್ಜಿನ ರಿಲೀಸ್ ಮಾಡ್ತಿದೆ ಅಂತೆ ಒಂದು ದಿನಕ್ಕೆ. ಹಾಗಿದ್ರೆ 5 ದಿನಕ್ಕೆ ಎಷ್ಟು ಎನರ್ಜಿನ ಸೋಲಾರ್ ಪ್ಯಾನಲ್ ರಿಲೀಸ್ ಮಾಡುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಈ ಪ್ರಾಬ್ಲಮ್ ನ ನೀವೇ ಸಾಲ್ವ್ ಮಾಡಿ. ಏನಾದ್ರೂ ಡೌಟ್ ಇತ್ತು ಅಂದ್ರೆ ಸಂಡೇ ಡೌಟ್ ಕ್ಲಾರಿಫಿಕೇಶನ್ ಸೆಷನ್ ಇರುತ್ತೆ, ಅಲ್ಲಿ ನೀವು ಕೇಳ್ಬೋದು ಎಲ್ಲ ನೋಟ್ ಮಾಡ್ಕೊಂಡು. ಅಗೇನ್ ಈ ವಿಡಿಯೋ ನೋಡ್ಬೇಕು ಅಂತ ಬಂದಾಗ ಅನ್ವೇಷಣೆ ಯೂಟ್ಯೂಬ್ ಚಾನಲ್ ಏನಿದೆ, ಯೂಟ್ಯೂಬ್ ಚಾನಲ್ಗೆ ನಾವು ವಿಡಿಯೋಸ್ ನ ಅಪ್ಲೋಡ್ ಮಾಡಿರ್ತೀವಿ. ಸೊ ಅದನ್ನ ನೋಡ್ತಾ ಹೋಗ್ಬೋದು ನೀವು. ಇವತ್ತಿನ ತರಗತಿಲಿ ನಾವು ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಬಂದಾಗ ಮೇನ್ ಆಗಿ ನೋಡಿದ್ದು ಏನ್ ಬೇಸಿಕ್ ರೂಲ್ಸ್ ಇದೆ ಅಂತ ನೋಡಿ, ಆನ್ ದ ಬೇಸಿಸ್ ಆಫ್ ದಟ್ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋದ್ವಿ. ಸೊ ಇದಿಗೆ ಒಂದೇ ಕ್ಲಾಸು ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಇವತ್ತಿಗೆ ಮುಗ್ದಿದೆ. ಇದ್ರ ಬೇಸಿಸ್ ಮೇಲೆ ವರ್ಕ್ ಶೀಟ್ ನ ನಾವು ಅಪ್ಲೋಡ್ ಮಾಡ್ತೀವಿ, ಅದನ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು. ಥ್ಯಾಂಕ್ ಯು.